ಬಂಧುಗಳೇ, ಡಾಕ್ಟರ್ ಪುಷ್ಪಾ ಭಾರತಿ ಇದುವರೆಗೂ ನನ್ನ ಸಾಹಿತ್ಯ ಎಲ್ಲವನ್ನೂ ಅವರು ಹೇಳಿದ್ರಿಂದ ಅಷ್ಟು ಯಾಕೆಂದರೆ ಕಾವ್ಯ, ಕಾದಂಬರಿ, ಕಥೆಗಳು ಮತ್ತು ಲೇಖನ ಇಷ್ಟೆಲ್ಲವನ್ನ ಅವರು ಹೇಳಬೇಕಾಗಿದ್ದರಿಂದ ಇದನ್ನು ಮುದ್ದೆಯನ್ನು ಇಲ್ಲಿ ಅವರು ಲೇಖನ ಬರೆಸಿದ್ದಾರೆ ರವಿಯವರು, ಮುತ್ತಯ್ಯ ಡಾಕ್ಟರ್. ಅವರು ಒಂದು ನನ್ನ ನೆಲೆಬೆಲೆ ಕಾದಂಬರಿ, ಆ ಕಾದಂಬರಿನ ವಿಮರ್ಶೆ ಮಾಡಿದಾಗ ಗೊತ್ತಾಯ್ತು ನಾನು ಹೀಗೆ ಬಂದಿದ್ದೀನಿ ಅಂತ. ನನಗೆ ನಾನು ಬರೆದೆ, ಆದರೆ ಅದನ್ನು ನೋಡುವಂಥ, ಗ್ರಹಿಸುವಂಥ ಮನಸ್ಸುಗಳಿದಾವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿಯಿಂದ ಅವ್ರು ಗ್ರಹಿಸ್ಬೋದು, ತುಂಬಾ ಕಷ್ಟ ಇದೆ. ನಾವು ಬರೆದಾಕ್ತೀವಿ, ಆದರೆ ಬರೆಯೋರಿಗೂ ಒಂದು ಗೊತ್ತು ಗುರಿ ಇರುತ್ತೆ, ಆದರೆ ಅದನ್ನು ಹೇಳೋದಕ್ಕೆ ಬರಬೇಕಲ್ಲ, ಆಗ್ತಿರೋದಿಲ್ಲ. ಆ ಕಾದಂಬರಿಯನ್ನು ಎಷ್ಟೋ ಜನ ವಿಮರ್ಶೆ ಮಾಡಿದ್ದಾರೆ, ಯಾರೂ ಕೂಡ ಆ ರೀತಿಯಾಗಿ ವಿಮರ್ಶೆ ಮಾಡಿಲ್ಲ, ಬರೀ ಮೇಲ್ನೋಟದ ವಿಮರ್ಶೆ ಅಷ್ಟೇ. ಆದ್ದರಿಂದ ಒಂದು ಕಥೆಯ ಅಂತರಾಳ ಅಥವಾ ಕಾವ್ಯದ ಅಂತರಾಳ, ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆಯಾ ವ್ಯಕ್ತಿ, ಹುಟ್ಟಿದ ಪರಿಸರ ಮತ್ತು ಅವರು ಗ್ರಹಿಸುವಂಥ ರೀತಿ ಇದೆಲ್ಲವೂ ಕೂಡ ಅವಲಂಬಿತ ಆಗಿದೆ. ಆದ್ದರಿಂದ ಒಬ್ಬ ಮನುಷ್ಯನನ್ನು ನಾವು ನೋಡಿ ಇವ್ರು ಗಂಡಸು ಇವ್ರು ಹೆಂಗಸು ಅಂತ ಅಷ್ಟೇ ಹೇಳ್ಬೋದೇ ಹೊರತು ಅವರ ಒಳಗಿನ ಭಾವನೆಯನ್ನು ನಾವು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗ್ತಿರೋದಿಲ್ಲ. ಅವರ ಒಡನಾಟದಿಂದ ಕೆಲವು ಕಾಲದ ಮೇಲೆ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು ಅಂತ ನಾವು ಭಾವಿಸ್ತೀವಿ, ಆದರೂ ಅದು ನಮ್ಮನ್ನು ನಾವು ಅರ್ಥ ಆಗಿರೋಲ್ಲ ಎಷ್ಟೋ ಸರಿ. ಆದ್ದರಿಂದ ಈಗ ನನ್ನ ಕಥೆ, ಕಾದಂಬರಿ ಬಗ್ಗೆ ಅವರೇನು ಮಾತಾಡಿದರು, ಅದನ್ನು ವಿದ್ಯಾರ್ಥಿಗಳು ಯಾವ ರೀತಿಯಿಂದ ವಿಮರ್ಶೆ ಮಾಡ್ತಾರೆ ನನಗೂ ಕೂಡ ಕುತೂಹಲ ಇದೆ. ಒಂದು ಮಾತನ್ನು ಮಾತ್ರ ನಾನು ಹೇಳ್ಬೋದು, ಕೆಲವು ಶಿಕ್ಷಣದಿಂದ ಎಷ್ಟು ಪ್ರಗತಿಯನ್ನು ಸಾಧಿಸ್ಬೋದು ಅನ್ನೋದನ್ನು ಹೇಳಿದರೂ ಕೂಡ ಅದನ್ನು ಯಾವ ರೀತಿಯಿಂದ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದೇ ಮಾತಿನಲ್ಲೂ ಹೇಳಿ ಮುಗಿಸ್ಬೋದು, ಅದನ್ನು ಬೇರೆ ಬೇರೆ ರೀತಿಯಿಂದಲೂ ಹೇಳ್ಬೋದು. ಈಗ ತಾಂಡಾಯಣ, ನೀವು ತಾಂಡಾಯಣ ಹೇಳಿದ್ರಲ್ಲ, ಪ್ರಸ್ತಾಪ ಮಾಡಿದ್ರು. ಆ ತಾಂಡಾಯಣ ಅನ್ನೋವಂಥ ಒಂದು ಕಥೆ, ಅದನ್ನು ಒಬ್ಬ ಮನುಷ್ಯನಿಗೆ ಬಹಳಷ್ಟು ಇದು ಜಮೀನು ಕೊಟ್ಬಿಡ್ತಾರೆ ಆಗಿನ ಕಾಲದಲ್ಲಿ, ನೀನು ಉಳುಮೆ ಮಾಡ್ಬೋದು ಅಂತ. ಆಗೆಲ್ಲ ಕೊಡ್ತಿದ್ರು ಮಹಾರಾಜರುಗಳು, ಹೋಗಿ ನಿನಗೆ ಎಷ್ಟು ಕಾಡಬೇಕೋ ಅಷ್ಟು ಕಡಿದು ನೀನು ಜಮೀನು ಮಾಡ್ಕೊ ಅಂತ. ಆ ರೀತಿ ಕೊಟ್ಟಾಗ ಅವನಿಗೆ ಒಂದು ಬಂದೂಕು ಸಿಕ್ಬಿಡುತ್ತೆ, ಅವನಿಗೆ ಜಮೀನು ಸಿಕ್ಬಿಡುತ್ತೆ, ಶಿಕ್ಷಣ ಸಿಗಲ್ಲ. ಅವ್ನು ಎಷ್ಟು ರಿಸಲ್ಟ್ ಎಷ್ಟಿರ್ತಾನೆ ಅಂದರೆ, ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋದಾಗ ಅದು ಯಾವನೋ ಮೇಷ್ಟ್ರ ಹತ್ರ ಹೋಗಿ ನಾನು ಅಷ್ಟು ದೊಡ್ಡೊಂದಿರ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇರ್ತಾನೆ. ಆಮೇಲೆ ಅವನಿಗೆ ಅದೆಲ್ಲ ಹೋಗುತ್ತೆ, ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ಯಾರ್ಯಾರು ಯಾವಾಗ ತಗೊಂಡಿದ್ದೀರಾ ಅದನ್ನು ನಿಮ್ಮದಾಗಿ ಅದನ್ನು ಖಾತೆ ಮಾಡಿಸ್ಕೊಳ್ಳಿ ಅಂತ. ಅವನಿಗೇನು ಗೊತ್ತಾಗಲ್ಲ, ವಿದ್ಯೆ ಇಲ್ಲದಕ್ಕೆ ಎಲ್ಲ ಹೋಗ್ಬಿಡುತ್ತೆ. ಸರ್ಕಾರಕ್ಕೆ ಹೋದ್ಮೇಲೆ ಅವನು ಆ ಚಿಂತೆಯಲ್ಲಿ ಸತ್ತು ಹೋಗ್ತಾನೆ. ಮಕ್ಕಳಿಗೂ ಕೂಡ ಹಾವು ಕಚ್ಚಿದ್ರು ಕೂಡ ಅವ್ನು ಡಾಕ್ಟರ್ ಹತ್ರ ಕಳಿಸಲ್ಲ, ಯಾಕೆಂದರೆ ನಮ್ಮ ಮನೆತನದಲ್ಲಿ ಮನೆತನ ಈಗಲೂ ಕೂಡ ನೋಡಿ ನೀವು ಕೆಲವು ಇದರಲ್ಲಿ ಆಹ್ವಾನ ಪತ್ರದಲ್ಲಿ ನಮ್ಮ ವಂಶದ ಇದು ಅನ್ನುವಂಥ ಒಂದು ವಿಷಯವನ್ನು ಹಾಕಿರ್ತಾರೆ. ಅಂದರೆ ಈ ವಂಶ ಅನ್ನುವಂಥದ್ದು ಇದು ಎಷ್ಟು ತಲೆಗೇರಿರುತ್ತೆ ಅಂದರೆ, ನನ್ನ ಮನೆತನ, ನನ್ನ ದೇವರು, ನನ್ನ ಧರ್ಮ, ನನ್ನ ಜಾತಿ, ಇಂಥ ತಲೆಗೇರಿಸ್ಕೊಂಡಾಗ ಬೇರೆ ಏನು ಕೂಡ ಅವನಿಗೆ ಕಾಣಿಸಲ್ಲ ಅನ್ನೋದು ಅವನ ಕಥೆಯ ಸಾರಾಂಶ ಇದೆ. ಲಾಸ್ಟಿಗೆ ಅವಳ ಹೆಂಡತಿ ಅಂದರೆ ಸೊಸೆ ವಿಧವೆ ಆದಾಗ ಅವಳು ಹೆಂಗೋ ಹೋಗಿ ಯಾವುದೋ ಒಂದು ಆಶ್ರಮದಲ್ಲಿ ವಿದ್ಯೆ ಕಲಿತು ಮಗುನೂ ಜೋಪಾನ ಮಾಡ್ತಾರೆ ಆಶ್ರಮದವರು. ಅಲ್ಲಿ ಅವಳು ಆಮೇಲೆ ಬಂದು ನೋಡ್ತಾಳೆ, ತನ್ನ ಊರು ಬೇಚಿರಾಗ್ ಆಗಿರುತ್ತೆ. ಬೇಚಿರಾಗ್ ಅಂದರೆ ದೀಪವಿಲ್ಲದ ಊರು, ಚಿರಾಗ್ ಅಂದರೆ ದೀಪ. ಸಾಮಾನ್ಯವಾಗಿ ಖಾತಾಗಳಲ್ಲಿ ಮಾಡುವಾಗೆಲ್ಲ ಆಗ ಬಹುಶಃ ಇಸ್ಲಾಂ ಇದು ಮುಸ್ಲಿಮರ ಆಳ್ವಿಕೆಯಲ್ಲಿ ಬಂದಂಥ ಶಬ್ದಗಳವೆಲ್ಲ. ಆದ್ದರಿಂದ ಬೇಚಿರಾಗ್ ಹಳ್ಳಿಗಳು ಅಂತ ಹಾಕಿರ್ತಾರೆ, ಯಾರೂ ವಾಸವಿಲ್ಲ, ಅದಾಗಿರುತ್ತೆ. ಅವಳು ಹೋರಾಡಿ ಅದನ್ನು ಯಾವ ಕಚೇರಿಗಳಿಗೆ ತಿರುಗಾಡಿ ತನ್ನದೇ ಆದ ಊರಿದು, ನಾವು 70-80 ಕುಟುಂಬಗಳು ವಾಸ ಮಾಡ್ತಿದ್ದಂಥ ನಮ್ಮ ಜಾಗ ಇದು ಅನ್ನೋದನ್ನು ಗುರುಸಿ, ಆಮೇಲೆ ಎಲ್ಲರೂ ಎಲ್ಲಿ ಚೆದರು ಹೋಗಿದ್ರೋ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಆ ನೆಲೆಗೊಳ್ಳುತ್ತೆ. ಚಿರಾಗ್ ಅಂದರೆ ಊರನ್ನ ಬೆಳಕಿನ ಊರಾಗಿ ಮಾಡ್ತಾರೆ. ಅದು ವಿದ್ಯೆಯಿಂದ ಅದು ಆಗತ್ತೆ ಅಂತ. ನನ್ನ ಕಾದಂಬರಿಯಲ್ಲೂ ಅಷ್ಟೇ, ಗತಿ ಕಾದಂಬರಿಯಲ್ಲಿ ಬರೀ ಕುಡಿಯೋದು
ಕಳ್ಳತನ ಮಾಡೋದನ್ನೇ ತಮ್ಮ ಧರ್ಮ ಅಂತ ತಿಳ್ಕೊಂಡಿರುವಂಥ ಒಂದು ಕುಟುಂಬ. ಕೊನೆಗೆ ಒಬ್ಬ ವಿದ್ಯಾವಂತನಾಗಿ ಬಂದಾಗ, ಅವನು ಎಲ್ಲಿ ಹೊರಗಡೆ ಹೋದಾಗ ಅವನು ವಿದ್ಯಾವಂತನಾಗ್ತಾನೆ, ಆ ತಾಂಡದಲ್ಲಿ ಆಗಕ್ಕಾಗಲ್ಲ ಅವನಿಗೆ. ಅವನು ಎಲ್ಲೋ ಎದ್ದು ಬಿದ್ದು ಕಲಿತು ಬಂದಮೇಲೆ ಅವನಿಂದ ಅದು ಬೆಳಕು ಕಾಣುತ್ತೆ. ಮುಂದೆ ಗತಿ ಅಂದರೆ ಕಾಲಗತಿಯಲ್ಲಿ ಹೇಗೆ ಮನುಷ್ಯ ಬದಲಾವಣೆ ಆಗಬೇಕು, ಅದಕ್ಕೆ ಬದಲಾವಣೆ ಮುಖ್ಯ ಶಿಕ್ಷಣ. ಆ ಶಿಕ್ಷಣ ಅವನಿಗೆ ನಿಜವಾದ ಜೀವನವನ್ನು ಕಲಿಸ್ಬೇಕಾಗ್ತದೆ. ಆ ಜೀವನ ಅವನು ಕಲ್ತಿದ್ದಾನ ಅಥವಾ ಅವನು ಶಿಕ್ಷಣವನ್ನು ಪಡೆದರೂ ಕೂಡ ಅಶಿಕ್ಷಿತನಾಗಿ ಉಳಿದಿದ್ದಾನ ಅನ್ನೋದು ನನ್ನ ಕಥೆ, ಕಾದಂಬರಿ, ಕಾವ್ಯಗಳ ಮೂಲಕ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ ಥರದ ಗ್ರಹಿಕೆಯನ್ನು ಇಟ್ಕೊಂಡು ಇದನ್ನು ನೋಡಬೇಕಾಗತ್ತೆ. ಅವ್ರು ಹೇಳಿದ್ರಲ್ಲ, ಒಂದು ಏಕಲವ್ಯಂದು ಹೇಗೆ ಪಾರ್ಶಾಲಿಟಿ ಆಗ್ತಾ ಇತ್ತು. ಹೌದು, ನೀನು ವಿದ್ಯೆ ಯಾಕೆ ದ್ರೋಣಾಚಾರಿ ತಾನು ವಿದ್ಯೆ ಕಲಿಸ್ತಿದ್ರು ಕೂಡ ಅವನ ಹೆಬ್ಬೆಟ್ಟನ್ನು ಕೇಳ್ತಾನೆ. ಅಂದರೆ ಈ ಶೋಷಣೆ ನಿರಂತರವಾಗಿ ನಡೀತಾ ಇದೆ. ಈಗಿನ ಮಕ್ಕಳಲ್ಲಾದರೂ ಆ ಪ್ರಜ್ಞೆ ಬರಬೇಕು, ಈಗಿನ ಗುರುಗಳಲ್ಲಾದರೂ ಅಂಥ ಒಂದು ಶೋಷಿತ ಸಮಾಜದಿಂದ ಹೊರಗೆ ತರುವಂಥದ್ದು ಬರಬೇಕು ಅನ್ನುವಂಥದ್ದೇ ಇರುತ್ತದು. ಆದರೆ ಬಹಳ ಕಡಿಮೆ ಮಾತಿನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಗ್ರಹಿಸುವಿಕೆ ಇದೆಯಲ್ಲ, ವಿದ್ಯಾರ್ಥಿಗಳಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿಗಾಗಿರ್ಬೋದು, ಅವರವರ ವಿಚಾರಧಾರೆಗೆ ಸರಿಯಾಗಿ ಅವರು ಅದನ್ನು ವಿಮರ್ಶೆ ಮಾಡ್ತಿರ್ತಾರೆ. ಆದ್ರಿಂದ ನಾವು ಬಹಳ ಕಡೆ ಇದನ್ನು ಕೇಳಬೇಕಾಗತ್ತೆ, ಬೇರೆ ಬೇರೆಯವರಿಂದ ತಿಳ್ಕೊಬೇಕಾಗತ್ತೆ. ಆಗ ಮಾತ್ರ ನಮ್ಮ ಸತ್ಯ ನಮಗೆ ಗೊತ್ತಾಗುತ್ತೆ, ಇನ್ನೊಬ್ಬರ ಸತ್ಯನೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಬಹಳ ಸಂತೋಷ ಆಯಿತು ಮೇಡಮ್ ಅವ್ರು ಹೇಳಿದ್ದು. ಈಗ ಮುಂದಿನದನ್ನು ನಾವು ಕೇಳೋಣ. ಮೊದಲನೇದಾಗಿ ನಾನೇ ಆರಂಭ ಮಾಡ್ತೀನಿ. ಮೇಡಮ್ ಅವರೇ, ನೀವು ಈಗ ಪುರುಷ ಕೇಂದ್ರದ ದಬ್ಬಾಳಿಕೆ ವಿರುದ್ಧ ನಿಮ್ಮ ಬರಹಗಳಿದ್ದಾವೆ, ಲೈಂಗಿಕ ರಾಜಕಾರಣದ ವಿರುದ್ಧ ಇದೆ, ಜಾತಿ ಉಳಿಗಮಾನ್ಯ ಪದ್ಧತಿ ಇರ್ಬೋದು, ಸ್ತ್ರೀವಾದಿ ಪರವಾಗಿ, ಆಮೇಲೆ ಶೋಷಣೆ ಅಸಮಾನತೆ ವಿರುದ್ಧದ ಇದನ್ನೆಲ್ಲ ನೀವು ನಿಮ್ಮ ಸಾಹಿತ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಕಾವ್ಯದ ಒಂದು ಸಾಲು ಹೇಳುತ್ತೆ, ಅಕ್ಷರ ಲೋಕದಲ್ಲಿ ಸಂಭ್ರಮದಿ ಕಾಲಿಡುವೆ, ಜ್ಞಾನ ಸೋಪಾನವೇರಿ ನಡೆವೆ. ಅಕ್ಷರ ಲೋಕದಲ್ಲಿ ಸಂಭ್ರಮದಿ ಕಾಲಿಡುವೆ, ಜ್ಞಾನ ಸೋಪಾನವೇರಿ ನಡೆವೆ. ಅಂದರೆ ನನಗನ್ಸೋದು, ನೀವು ಪದವೀಧರರಲ್ಲ, ಬರೀ 8ನೇ ತರಗತಿ ಓದಿದ್ದೀರಿ. ಇವತ್ತಿನ ಜ್ಞಾನ ಪದವಿ ಅಂದರೆ ಒಂದು ಸರ್ಟಿಫಿಕೇಟ್ ಅಂತ ಹೇಳಿ ನಾವೆಲ್ಲ ವಿಶ್ವವಿದ್ಯಾಲಯಗಳು ಕೊಡ್ತಾ ಇದ್ದೀವಿ, ಅದನ್ನು ತಗೊಳ್ತಾ ಇದ್ದೀವಿ. ಆ ಸರ್ಟಿಫಿಕೇಟೇ ಅಂತಿಮನ, ಅಥವಾ ಇವತ್ತು ನಾವೆಲ್ಲ ರಂಗಭೂಮಿನಲ್ಲಿ, ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಈ ಅಲೆಮಾರಿ ಕಲಾವಿದ, ಒಬ್ಬ ಬಹುರೂಪಿ ಕಲಾವಿದ ಯಾಕೆ ಪ್ರೊಫೆಸರ್ಗೆ ಈಕ್ವಲ್ ಅಲ್ಲ ಅಂತ ಹೇಳಿ ನಾವು ಜಿಜ್ಞಾಸೆ, ಚರ್ಚೆ, ಸಂವಾದಗಳು ಮಾಡಿ ಇವತ್ತು ಒಬ್ಬ ಅವಿದ್ಯಾವಂತ ಪ್ರಬುದ್ಧ ಕಲಾವಿದ ಒಬ್ಬ ಪದವಿಗೆ ಸಮನಾಗಿ ಕೆಲಸ ಮಾಡ್ತಿರೋದು, ಅವರ ಈಕ್ವಲ್ ಆಗಿ ಸಂಬಳ ತಗೊಳ್ಳೋದನ್ನು ನೋಡಿದ್ದೀನಿ. ನಾನು ಪ್ರದರ್ಶನ ಕಲಾ ವಿಭಾಗದಲ್ಲಿ ಓದ್ತಿದ್ದಾಗ ಪುಷ್ಪ ಗೊತ್ತು, RT ರಮ, ಸುಧೀಂದ್ರ ಶರ್ಮಾ ಇರ್ಬೋದು, ಸಾಕಷ್ಟು ಪ್ರೊಫೆಸರ್ಗಳು ಅವ್ರು ಯಾರು ಓದೇ ಇರಲಿಲ್ಲ. ಆಕಾಶವಾಣಿನಲ್ಲಿ A ಗ್ರೇಡ್ ಕಲಾವಿದರು, B ಗ್ರೇಡ್ ಕಲಾವಿದರು, ಅವ್ರನ್ನ ಪ್ರೊಫೆಸರ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹಾಗಾಗಿ ನನಗನ್ಸೋದು, ನೀವು ಒಂದು ರೀತಿಯಲ್ಲಿ ಬಡ ಜನರ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿ ನಿಮ್ಮ ಸಾಹಿತ್ಯ ಕೆಲಸ ಮಾಡಿ ಸಮಾಜದ ಪ್ರತಿಕ್ರಿಯೆಗೆ ಮರು ಪ್ರತಿಕ್ರಿಯೆಯನ್ನು ನೀಡುವಂಥ ನಿಮ್ಮ ಒಂದು ಕಾವ್ಯದ ಸಾಹಿತ್ಯದ ಶೈಲಿ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀವು ಏನು ಹೇಳ್ತೀರಾ? ಇದು ನಾನು ಗಮನಿಸಿದ್ದು, ಯಾಕೆಂದರೆ ನಾವೆಲ್ಲ ದಾಸ್ಯಕ್ಕೆ ಒಗ್ಗೊಂಡಿದ್ದಂಥ ಜನ. ನಮ್ಮ ಪೂರ್ವಿಕರಾದಂಥ ಅಜ್ಜಿ, ತಂದೆ, ತಾಯಿ ಎಲ್ಲರೂ ಕೂಡ ಒಬ್ಬರ ಹಿಡಿತದಲ್ಲಿ ಒಬ್ಬರು ಇರ್ತಾ ಇದ್ರು. ಈ ಪಾಂಡವರೇ ನೋಡಿ, ಒಬ್ಬರು ಹಿಡಿತದಲ್ಲಿ ಒಬ್ಬರು ಇದ್ದಿದ್ದಕ್ಕೆ ಅವನ ಅಣ್ಣ, ತಮ್ಮ, ಹೆಂಡತಿ ಎಲ್ಲರನ್ನೂ ಇದು ಒತ್ತ ಇಟ್ಟರು ಕೂಡ ಅವ್ರು ಸುಮ್ಮನಾದರು, ಯಾಕೆಂದರೆ ಧರ್ಮ ಅಂತ ತಿಳಿತಿದ್ರು. ಹಾಗೆ ಗಂಡನ ಅಡಿಯಲ್ಲಿ ಕೆಲಸ ಮಾಡ್ಕೊಂಡಿರುವಂಥದ್ದು ಧರ್ಮ ಅಂತ ಮಹಿಳೆ ತಿಳಿತಿದ್ಲು. ಆಮೇಲೆ ಹಿರಿಯರು ಹೇಳಿದಾಗೆ ನಾವು ಕೇಳಬೇಕು, ಪ್ರಶ್ನೆ ಮಾಡಬಾರ್ದು ಅಂತ ಚಿಕ್ಕವರು ತಿಳಿತಿದ್ರು. ಅದು ಆಗಿನ ಕಾಲದ ಒಂದು ಧರ್ಮ ಆಗಿತ್ತು. ಅದರಿಂದ ಸಾಕಷ್ಟು ಅನಾನುಕೂಲಗಳಿದ್ದು, ಅನುಕೂಲಗಳು ಇದ್ದವು. ಆಮೇಲೆ ಬರ್ತಾ ಬರ್ತಾ ನಾವು ಚಿಂತನೆ ಮಾಡಿದ್ವಿ, ಹಾಗಾದರೆ ನಾವು ಪ್ರಶ್ನೆನೇ ಕೇಳದಿದ್ರೆ ಹೇಗೆ, ಪ್ರಶ್ನೆ ಕೇಳಬಹುದಲ್ಲ ಅನ್ನುವಂಥದ್ದು. ಕುವೆಂಪು ಅವರ ಸಾಹಿತ್ಯ ಓದಿದಾಗ ನನಗನ್ನಿಸ್ತು, 100 ದೇವರನ್ನು ನೂಕಾಚೆ ದೂರ, ಭಾರತಾಂಬೆಯ ದೇವಿ ಪೂಜಿಸುವ ಬಾರ ಅಂತಾರಲ್ಲ, ಯಾಕೆ ಇದರಲ್ಲಿ ಏನು? ಹಾಗಾದರೆ ನಾವು ದೇವರನ್ನು ಏನಂತ ಭಾವಿಸ್ಬೇಕು? ಇಂಥವೆಲ್ಲ ಚಿಂತನೆಗಳು ನಾನು ಸಾಹಿತ್ಯ ಓದುವಾಗ, ಮಾಡುವಾಗ, ಭಾಷಣಗಳನ್ನು ಕೇಳುವಾಗ ನಾನು ಗಮನಿಸ್ತಾ ಇದ್ದೆ. ನಾನು ಹೆಚ್ಚು 8ನೇ ತರಗತಿ ಆಗ ಪಬ್ಲಿಕ್ ಪರೀಕ್ಷೆ ಇರ್ತಾ ಇತ್ತು. ಆ ಪಬ್ಲಿಕ್ ಪರೀಕ್ಷೆ ಕಟ್ ಬಂದಿಷ್ಟೇ, ಆಮೇಲೆ ಕಟ್ ಬಂದಿದ್ದಷ್ಟೇ ನಾನು ರಿಸಲ್ಟ್ ತಿಳ್ಕೊಳಕ್ಕೂ ಹೋಗಲಿಲ್ಲ. ಯಾಕೆಂದರೆ ಹಾಸ್ಟೆಲಲ್ಲಿ ಸರಿಯಾಗಿ ಊಟ ಹಾಕಲ್ಲ ಅನ್ನೋದಕ್ಕೆ ಬಿಟ್ಟು ಬಂದುಬಿಟ್ಟೆ.
ನಮ್ಮ ಅಣ್ಣ ಇಲ್ಲೇ ಸಹ್ಯಾದ್ರಿ ಕಾಲೇಜಿನಲ್ಲಿ BA ಮಾಡ್ಕೊಂಡಿದ್ರು, ಆ ಕ್ಲರ್ಕ್ ಕೆಲಸ ಕೊಟ್ಟರು ನಮ್ಮ ಅಣ್ಣನಿಗೆ. ಅವರು ಇಲ್ಲಿ ಚಿಕ್ಕಮಗಳೂರಿಂದ ಶಿವಮೊಗ್ಗದಿಂದ ಅಲ್ಲಿ ಬರೋರು ಮನೆಗೆ ಬಂದು, ಎಲ್ಲಿ ಏನು ಮಾಡಿದೆ ನಾನು ಕೊಟ್ಟಿದ್ದಲ್ಲ ಒಂದು ಪೇಜ್ ಕನ್ನಡದಲ್ಲಿ ಕೊಟ್ಟು ಅದನ್ನು ಇಂಗ್ಲೀಷ್ ಮತ್ತು ಹಿಂದಿಲಿ ಬರಿ ಅನ್ನೋರು. ಅವ್ರಿಗೆ ಭಾಷೆ ಬಹಳ ಮೋಹ ಇತ್ತು. ಹಿಂದಿ, ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲವೂ ಒಂದು 5-6 ಭಾಷೆ ಕಲ್ತಿದ್ರು. ಅದರಲ್ಲಿ 3 ಭಾಷೆ ನನಗೆ ಭಾಳ ಒತ್ತು ಕೊಟ್ಟು ಹೇಳ್ಕೊಟ್ರು, ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ. ಈ ರೀತಿಯಾಗಿ ನಾನು ಅದನ್ನು ಯಾವಾಗ ಓದಕ್ಕೆ ಶುರು ಮಾಡಿದೆ, ಪುಸ್ತಕಗಳು ರಾಶಿ ತಂದು ಹಾಕಿದ್ರು. ಆಗ ನನಗೆ ಅನ್ನಿಸ್ತು, ಈ ಪುಸ್ತಕ ಓದಿದಾಗೆಲ್ಲ ಬೇರೆ ಬೇರೆ ಹೊಸ ಆಲೋಚನೆಗಳು ಬಂದು ನಾನು ಬರೆದು ಇಟ್ಟಿದ್ದೆ. ಆದರೆ ನಾನು ಕೂಡ ಎಲ್ಲವನ್ನೂ ಎಲ್ಲರ ಹಾಗೇ ಅನುಭವಿಸ್ತಾ ಬಂದೆ. ಯಾವಾಗ ಬಂಡಾಯ ಸಾಹಿತ್ಯ ಸಂಘಟನೆಗೆ ಆ ಪುಸ್ತಕ ಓದಿ ಅದರಲ್ಲಿ ಸೇರಿಕೊಂಡೆ ಮತ್ತು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಆಗ ಲಂಕೇಶ್ ಪತ್ರಿಕೆ ಬರೆಯೋಕ್ಕೆ ಮೊದಲೇ ನನ್ನ ನೆಲೆಬೆಲೆ ಮತ್ತು ಗತಿ ಕಾದಂಬರಿಯಲ್ಲಿ ಪುರುಷನ ದಬ್ಬಾಳಿಕೆ ಇದೆ, ಮಹಿಳೆಯ ಅಸಹಾಯಕತೆ ಇದೆ, ದೀನ ದಲಿತರಿಗೆ ಆಗ್ತಿರುವಂಥ ನೋವಿದೆ, ಈ ಸಂವಿಧಾನ ಬರೋ ಮೊದಲು ಎಷ್ಟೆಲ್ಲ ಕಷ್ಟಪಟ್ಟರು ಜನ ಅನ್ನುವಂಥದ್ದಿದೆ. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇ ನನ್ನ ಕಥೆ ಮತ್ತು ಕಾದಂಬರಿಗಳ ಸಾರ, ಬೇರೆ ಏನಿಲ್ಲ. ನಾನು ಎಲ್ಲ ಜನಗಳಿಂದ ಕಲ್ತಿದ್ದು. ಈ ಕನ್ನಡ ನಮ್ಮ ಭಾಷೆ ಅಲ್ಲ. ನಮ್ಮಲ್ಲಿ ಒಂದು ಅಜ್ಜಿ ಬಂದುಬಿಟ್ಟಿತ್ತು ನಮ್ಮ ತಾಂಡದಲ್ಲಿ, ಒಬ್ಬರು ಅಜ್ಜಿ ಕನ್ನಡಿಗರು. ಅದು ಹೆಂಗೆ ಬಂತು ಅಂದರೆ, ನಮ್ಮ ಅಜ್ಜ ಇದು ದನಗಳು ಮೇಯಿಸ್ತಿದ್ದಾಗ ಆಯಮ್ಮನೂ ಬಂದು ಅಲ್ಲಿ ಮೇಯಿಸ್ತಿದ್ರಂತೆ ಪಕ್ಕದಲ್ಲಿ. ಒಂದು ದಿವಸ ಸುಣ್ಣ ಕೇಳಿದ್ರಂತೆ ನಮ್ಮ ಅಜ್ಜನಿಗೆ. ಆಗ ಊರಿನವರೆಲ್ಲ, ನಾವು ಮೇಲ್ಜಾತಿಯವರು, ನೀನು ನಮ್ಮ ಜಾತಿ ಹೆಣ್ಮಗಳನ್ನ ನೀನು ಮದುವೆ ಮಾತಾಡಿಸ್ತಾ ಇದೆಯಾ ಅಂತ ಹೊಡೆಯಕ್ಕೆ ಬಂದ್ರಂತೆ. ಅಜ್ಜ ಒಳ್ಳೆ ಇವ್ರ ಥರ ಪರ್ಸನಾಲಿಟಿ ಚೆನ್ನಾಗಿತ್ತು, ಕೈಲಿ ದೊಣ್ಣೆ ಬೇರೆ ಇತ್ತು. ಅವ್ರನ್ನೆಲ್ಲ ದೊಣ್ಣೆಯಿಂದ ಹೊಡೆದೋಡಿಸಿ, ನೀವು ಹಂಗೆ ಬೈತಿದ್ದೀರಲ್ವ ಅಂತ ಅಜ್ಜಿಗೆ ಆಯಮ್ಮನ ಸಣ್ಣಮ್ಮ ಅಂತ ನೋಡೋಕ್ಕೆ ಚೆನ್ನಾಗಿರಲಿ ಎತ್ಕೊಂಡೇ ಬಂದ್ಬಿಟ್ರಂತೆ. ಎತ್ಕೊಂಬಂದು ಮದುವೆನೇ ಮಾಡ್ಕೊಂಡ್ಬಿಟ್ರು. ಹಾಗೆ ಅದೇನು ಹೇಳೇ ಇಲ್ಲ, ಆಗೆಲ್ಲ ಪೊಲೀಸ್ ಕಂಪ್ಲೇಂಟು ಕೊಟ್ಟಿಲ್ಲ, ಎಂಥದಿಲ್ಲ. ಆ ಅಜ್ಜಿ ಮನೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು. ಆ ಅಮ್ಮ ಏನಾರು ತಮ್ಮ ಹೊಲದಲ್ಲಿ ದನಗಳು ಏನಾರು ಬಿಟ್ಬಿಟ್ರೆ ಯಾರಾದರೂ ಅವ್ರು ಎಷ್ಟು ಚೆನ್ನಾಗಿ ಬೊಯ್ಯೋರು ಅಂದರೆ, ನಿನ್ನ ಮನೆ ಹಾಳಾಗ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನ್ನ ಬಾಗಿಲಿಗೆ ಮುಳ್ಳಳಿಯ, ನಿನ್ನ ಕಾರ್ಯ ಮುಡ್ಸ, ಕಣಗಲ್ ಮುಡ್ಸ, ನಿನ್ನ ದೀಪಕ್ಕೆ ದಿಕ್ಕಿಲ್ದಂಗಾಗ ಅನ್ನೋ ರೀತಿಯಲ್ಲಿ ಎಲ್ಲೂ ಹೊಂದಾಣಿಕೆಯಿಂದ ಬೊಯ್ಯೋರು. ಅಂದರೆ ಕನ್ನಡದಲ್ಲಿ ಬೊಯ್ಗುಳಕ್ಕೂ ಒಂದು ಅರ್ಥ ಇದೆ. ಆ ಬೊಯ್ಗುಳದಲ್ಲಿ ಹೆಣ್ಣನ್ನೇ ಗುರಿಯಾಗಿಟ್ಕೊಂಡಿರುವಂಥದ್ದನ್ನು ನೀವು ಗಮನಿಸ್ಬೋದು. ನಿಮ್ಮವನ ಅಂದರೆ ಅರ್ಥ ಇದೆ, ನಿಮ್ಮ ಮಾತೆತ್ತಿರ ನಿಮ್ಮವನ ಅಂದರೆ ನಿಮ್ಮ ಅವ್ವನನ್ನು ಬೊಯ್ದಾಗ ನೀವು ಗಂಡಸನ್ನು ಬೊಯ್ದಂಗಾಗತ್ತೆ ಹೊರತು ಗಂಡಸಿಗೆ ಯಾರು ಬೊಯ್ಯಲ್ಲ. ಮಗನೇ ನಿಮ್ಮ ತಾಯಿಗೆ ನಾನು ಗಂಡ ಅನ್ನೋ ಅರ್ಥದಲ್ಲಿ ಮಗನೇ. ಅದಕ್ಕೇ ಮಗನೇ ಅನ್ನೋದ್ರಲ್ಲಿ ಬಹಳ ಅರ್ಥ ಇದೆ. ಈಗ ಬರಪ್ಪ ಮಗ ಅಂತ ಪ್ರೀತಿಯಿಂದ ಕರೆಯೋದು ಬೇರೆ, ಮಗನೇ ಸಾಲ ಅಂತಾರೆ. ಸಾಲ ಅಂದರೆ ಸಾಲೆ ಅಂತಾರೆ. ಸಾಲೆ ಅಂದರೆ ನಿನ್ನ ಬಾಮೈದ ಅಂದರೆ ನಿನ್ನ ಅಕ್ಕನಿಗೆ ನಾನು ಗಂಡ ಅದೇ, ಅದನ್ನು ಬೊಯ್ಯೋದು. ಹೀಗೆ ಅಕ್ಕ, ತಾಯಿ, ತಂಗಿ, ಹೀಗೆ ಸ್ತ್ರೀ ಕುಲವನ್ನು ಯಾರಾದರೂ ಇವತ್ತು ಯಾವ ಗಂಡಸು ಕೂಡ ಬೊಯ್ಯದೇ ಇರುವುದಿಲ್ಲ. ಅವ್ನು ಭಾಳ ಪ್ರೀತಿಯಿಂದ ಮಾತಾಡ್ಸೋನು ಕಾಣಿಸಿದ್ರು ಕೂಡ ಮಾತೆತ್ತಿದ್ರೆ ಏನು ಹೆಣ್ಣನ್ನು ಬೊಯ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ನಾವು ಒಳ ಜಗತ್ತಿಗೆ ಪ್ರವೇಶ ಮಾಡಿದಾಗ ಹೆಣ್ಣನ್ನು ಅತ್ಯಂತ ಕೆಟ್ಟದಾಗಿ. ಈ ಒಂದು ಸಾರಿ ನನಗೆ ಈಗ ಮೊನ್ನೆ ಬಹಳ ನನಗೆ ಟೀಕೆ ಬಂತು. ಏನಿಲ್ಲ, ಗುಡಿಗೆ ಯಾಕೆ ಗಂಟೆ ಕಟ್ತಾರೆ? ಗುಡಿಗೆ ಗಂಟೆ ಕಟ್ಟೋದು ದೇವದಾಸಿಯರೊಡನೆ ಪೂಜಾರಿಗಳ ಒಂದು ಇದನ್ನು ಮರೆಮಾಚಕ್ಕೆ, ಅದು ಹೊರಗಡೆ ಸೌಂಡ್ ಮಾಡಿದರೆ ಒಳಗಡೆ ಎಲ್ಲ ಎಚ್ಚರಿಕೆ ವಹಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಅನ್ನೋವಂಥದ್ದು ಕೂಡ ಹೇಳ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ನಾವು ಕಲ್ಪನೆ ಅಲ್ಲ, ಇದು ಸತ್ಯ ಇರ್ತದೆ. ಆದರೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ನಮ್ಮ ಪೂರ್ವಿಕರು ಅಂತೀವಿ ನಾವು. ಎಲ್ಲ ಪೂರ್ವಿಕರು ನಮ್ಮ ಸಂತ ಸೇವಾಲಾಲ್ನಿಂದ ಹಿಡಿದು ಶಿವನಿಂದ ಹಿಡಿದು ಬ್ರಹ್ಮ ವಿಷ್ಣು, 3 ತಲೆ ಇತ್ತು, 3 ತಲೆ ಎಷ್ಟು ಬುದ್ಧಿ ಇತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವುದೇ ದೇವರಾಗಿರ್ಬೋದು, ಆ ದೇವಸ್ಥಾನಗಳಿಗೆ ನಾವು ಯಾಕೆ ಅಲ್ಲಿ ನಿರಾಕರಣೆ ಮಾಡಿದ್ದೀನಿ ನಾನು ಅಂದರೆ, ದೇವಸ್ಥಾನಗಳಲ್ಲಿ ದೇವರಿಲ್ಲ ಅನ್ನೋದು ನಾವೆಲ್ಲ ಅರ್ಥ ಮಾಡಬೇಕಾಗಿದೆ. ದೇವರು ಅನ್ನೋದನ್ನೇ ನಾವು ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸ್ಬೋದು, ತಿಳಿಬಹುದು, ಅರ್ಥೈಸ್ಕೋಬಹುದು. ಆದರೆ ಆ ಮಬ್ಬಿನಿಂದ ಹೊರಗೆ ಬರಬೇಕು. ಆ ಮಬ್ಬಿನಿಂದ ಹೊರಗೆ ಬರೋದೇ ನೆಲೆಬೆಲೆ ಕಾದಂಬರಿಯಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿರೋದು. ಹೇಗೆ ಅರ್ಥೈಸೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದನ್ನು ಜನ ಒಪ್ಪಲಿಕ್ಕಿಲ್ಲ. ಹೇಳೋದನ್ನು ಹೇಳ್ತಾನೆ ಇರಬೇಕು. ನಾವು ಏನೇ ಆಗಲಿ ಅದು ನಮಗೆ ಸರಿ ಅನಿಸಿದ್ದನ್ನು ನಾವು ಹೇಳಬೇಕು. ಆದರೆ ಇನ್ನೊಬ್ಬರು ಹೇಳೋದನ್ನು ಕೂಡ ಗೌರವದಿಂದ ನಾವು ಕೇಳಿಸ್ಕೊಂಡು ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ನಮ್ಮಲ್ಲಿ ತಪ್ಪಿದ್ರೆ ತಿದ್ಕೋಬಹುದು ಅನ್ನೋದನ್ನೇ ನಾನು ನನ್ನ ಸಾಹಿತ್ಯದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅಹಂಕಾರವೂ ಇಲ್ಲ, ಅಲ್ಲಿ ಕೀಳರಿಮೆಯೂ ಇಲ್ಲ, ಮೇಲರಿಮೆಯೂ ಬೇಡ.
ನಾವು ಎಲ್ಲರ ಜೊತೆ ಸೇರಿ ಈ ವರ್ತಮಾನದ ಕಾಲದ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಇವತ್ತು ವಿಜ್ಞಾನ ದಿನ, ಇವತ್ತು ವಿಜ್ಞಾನ ದಿನ ಇದೆ. ಈ ವಿಜ್ಞಾನ ದಿನದ ದಿವಸನೇ ತಾವು ಇದು ಇಟ್ಟಿದ್ದೀರಾ. ನಾವು ಈ ವಿಜ್ಞಾನದ ದಿಕ್ಕಿನಲ್ಲಿ ಹೇಗೆ ಹೋಗ್ಬೋದು ಅನ್ನೋದನ್ನೇ ಈ ಸಾಹಿತ್ಯ ಹೇಳ್ತಾ ಇರ್ತದೆ. ನಮಸ್ಕಾರ ಮೇಡಮ್. ನಮ್ಮ ಗೋವಿಂದ ಸ್ವಾಮಿ ಅವರ ಪ್ರಶ್ನೆಗೆ ಒಂದು ಸಣ್ಣ ವಿಶ್ಲೇಷಣೆ. ಗೋವಿಂದ ಸ್ವಾಮಿ ಅವರೇ, ನಮ್ಮ ಮಧ್ಯದಲ್ಲಿ ಒಂದು ವಿದ್ಯಾಜ್ಞಾನ ಅಂತ ಒಂದಿದೆ, ಇನ್ನೊಂದು ಅಕ್ಷರ ಜ್ಞಾನ ಅಂತ ಇದೆ. ನಾವು ವಿದ್ಯಾಜ್ಞಾನವನ್ನು ಅಕ್ಷರದ ಮೂಲಕನೂ ಪಡೆಯುವಂಥದ್ದು ಒಂದು ಕ್ರಮ ಇದೆ. ಅದರ ಜೊತೆಯಲ್ಲಿ ವಿದ್ಯೆಯ ಮೂಲಕವೂ ಪಡೆಯುವಂತಹ ಒಂದು ಕ್ರಮವಿದೆ. ನಾವು ಇವತ್ತು ಪ್ರತಿಭೆ ಅಂತ ಕರಿತೇವಲ್ಲ, ಅದು ಅಕ್ಷರದ ಮೂಲಕನೂ ಕೆಲವರಿಗೆ ಸಾಧ್ಯತೆಯಾಗತ್ತೆ, ಕೆಲವರಿಗೆ ಅನುಭವದ ಮೂಲಕನೂ ಆ ವಿದ್ಯೆ ಅನ್ನುವಂಥದ್ದು ಸಾಧ್ಯವಾಗತ್ತೆ. ನೋಡಿ, ಈಗ ಹೊಲದ ಉಳುಮೆ ಏನಿದೆಯಲ್ಲ, ಆ ರೈತನಿಗೆ ಪ್ರಾಪ್ತವಾಗುವ ಹಾಗೆ ನಮಗೆ ಅದು ಪ್ರಾಪ್ತವಾಗುವುದಿಲ್ಲ. ಹಾಗಾಗಿ ಅಕ್ಷರ ಜ್ಞಾನದ ಮೂಲಕ ಪಡೆಯುವಂಥ ಇವತ್ತು ಕೇವಲ ಅಕ್ಷರಗಳು ನಮಗೆ ಪ್ರಾಪ್ತವಾಗ್ತಾ ಇದೆಯೇ ಹೊರತು ಅಕ್ಷರಗಳ ಮೂಲಕ ನಮಗೆ ಪ್ರಾಪ್ತವಾಗಬಹುದಾದಂತಹ ವಿದ್ಯೆ, ಆ ಜ್ಞಾನ ಏನಿದೆಯಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳಿಂದ ದೂರ ಆಗ್ತಾ ಇದೆ. ಆದ್ದರಿಂದ ನಮ್ಮ ಅಮ್ಮ ಅಕ್ಕ ಪಡ್ಕೊಂಡಿದ್ದು ತನ್ನ ಅನುಭವದ ಮೂಲಕ ಪಡೆದಿರುವಂಥ ಜ್ಞಾನ. ಅವರ ಇನ್ನೊಂದು ಮಾತು, ಅವರ ಕೃತಿಯ ಒಳಗಡೆ ನಾವು ಪ್ರವೇಶ ಮಾಡುವಾಗ ಬಹುಶಃ ಅವರ ಅನುಭವದ ಕೆಲವು ಮಾತುಗಳನ್ನು ಅಷ್ಟೇ ಹೇಳಿದರು. ಆದರೆ ಆ ಕೃತಿ ಏನನ್ನ ಹೇಳ್ತಾ ಇದೆ ಅಂತಂದರೆ, ಒಂದು ಸನಾತನವಾದವಿದೆ, ಅದರ ಜೊತೆಯಲ್ಲಿ ಇಂದು ಪ್ರಗತಿಪರವಾದಂತಹ ಅಥವಾ ಮಹಿಳಾವಾದ ಇದೆ. ಅವೆರಡು ಹೇಗೆ ಮುಖಾಮುಖಿಯಾಗ್ತವೆ? ಒಂದು ಸನಾತನ ಪರಂಪರೆ ಇದೆ, ಅದರ ಜೊತೆಯಲ್ಲಿ ಒಂದು ಮಹಿಳಾ ಪರಂಪರೆಯೂ ಕೂಡ ಇದೆ. ಸೊ ಎರಡು ಮುಖಾಮುಖಿಯಾದಾಗ ಹೇಗೆ ಒಂದು ಸಂಘರ್ಷ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ ಅನ್ನುವುದು ಅಕ್ಕನ ಆ ಎಲ್ಲ ಕಾದಂಬರಿಗಳಲ್ಲಿ ಮತ್ತು ಕಥೆಗಳಲ್ಲಿ, ಕಾವ್ಯಗಳಲ್ಲಿ ಕಟ್ಕೊಡ್ತಾರೆ ಅವರು. ಅದನ್ನು ನಾವು ವಿಮರ್ಶಕರು ಪ್ರವೇಶ ಮಾಡುವಾಗ ಆ ಕವಿಯತ್ರಿಯ ಅಥವಾ ಲೇಖಕಿಯ ಅನುಭವಗಳು ಮತ್ತು ಅವರ ಸೈದ್ಧಾಂತಿಕ ನಿಲುವುಗಳೇನು ಅನ್ನುವುದನ್ನು ಅವರ ಕಾವ್ಯದ ಮೂಲಕ ನಾವು ಗ್ರಹಿಸಿಕೊಂಡು ಅದರ ಒಳಗಡೆ ಪ್ರವೇಶ ಮಾಡಿ ಅವೆಲ್ಲವನ್ನು ಬಿಚ್ಚಿಕೊಡಬಹುದು ನಾವು. ಆ ರೀತಿ ಆ ವಿಮರ್ಶೆಗಳು ನಡೆಯಬೇಕಾಗಿದೆ. ಅಕ್ಕನ ವಿಮರ್ಶೆಗಳನ್ನು ಆ ನಿಟ್ಟಿನಲ್ಲಿ ಬಹಳ ಜನ ಗ್ರಹಿಸಿರಲ್ಲ. ಅದು ಇನ್ಮುಂದಾದರೂ ನಡೀಲಿ ಅನ್ನುವಂಥದ್ದು ಈ ವಿಚಾರ ಸಂಕಿರಣದ ಒಂದು ಉದ್ದೇಶವೂ ಕೂಡ ಹೌದು. ಹೌದು, ಖಂಡಿತ. ಡಾಕ್ಟ್ರೇಟ್ ಬಂತಲ್ಲ ಮೇಡಮ್ಗೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ, ನಮ್ಮ ವಿದ್ಯಾರ್ಥಿಗಳು ಕೇಳಿ. ಅಕ್ಕ ಬಹಳ ಅಪರೂಪಕ್ಕೆ ಸಿಕ್ಕಿದ್ದಾರೆ. ಇದನ್ನೇ ಗಾಂಧೀಜಿಯವರು ಕೂಡ ಹೇಳಿದ್ರು, ಜ್ಞಾನನೇ ಮುಖ್ಯ ಅಲ್ಲ, ಜ್ಞಾನ ಒಂದು ಚಟುವಟಿಕೆ ರೂಪ ಪಡ್ಕೋಬೇಕು ಅನ್ನುವಂಥದ್ದು ಮೇಡಮ್ ಅವರೆಲ್ಲ ಒಂದು ಚಟುವಟಿಕೆ ರೂಪದಲ್ಲಿ ಬಂದಿದೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳ್ಬೋದು. ಅಂಥದ್ರಲ್ಲೂ ಇಂಥ ಮಹಾನ್ ಗಣ್ಯರೊಂದಿಗೆ ಚರ್ಚೆ ಮಾಡೋದು, ಇಂಥ ಅವಕಾಶ ನನಗೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತೆ ಪಡಿಸ್ಕೊಳ್ತೀರಾ ಅಂತಲೂ ಅಂದ್ಕೊಳ್ತೀನಿ. ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು, ಕೇಳಿ. ಮೇಡಮ್ ನಮಸ್ತೆ, ನನ್ನ ಹೆಸರು ಭಾವನಾ, ಫೈನಲ್ ಇಯರ್ BA. ಮೇಡಮ್ ನಂದು 2 ಕ್ವಶನ್ ಇದೆ. ನೀವು ಹಲವಾರು ಕೃತಿಗಳನ್ನು ರಚಿಸಿದ್ದೀರಾ. ನಿಮ್ಮ ಕೃತಿಯ ಮೂಲಕ, ನಿಮ್ಮ ಬರಹಗಳ ಮೂಲಕ ಸಮಾಜದಲ್ಲಿ ಕೊಂಚಾದರೂ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತಾ? ಇದು ಮೊದಲನೇ ಕ್ವಶನ್ನು. ಇನ್ನು ಮತ್ತೊಂದು ಕ್ವಶನ್ ಏನಪ್ಪ ಅಂತಂದರೆ, ನೀವು ಕೆಳ ಸಮುದಾಯದಿಂದ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ್ದೀರಾ. ನೀವು ರಾಜಕೀಯ ರಂಗವನ್ನು ಪ್ರವೇಶ ಮಾಡಲಿಕ್ಕೆ ನಿಮ್ಗೇನಾದರೂ ಇನ್ಸ್ಪಿರೇಷನ್ ಅಂತ ಏನಾದರೂ ಇತ್ತಾ, ಅಥವಾ ಉದ್ದೇಶಪೂರ್ವಕವಾಗಿ ನೀವೇ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ್ರಾ? ಮತ್ತು ನೀವು ಅಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದವಾಗ ನಿಮ್ಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಯಿತಾ? ಇದು ನನ್ನ ಕ್ವಶನ್. ಮೊದಲನೇ ಪ್ರಶ್ನೆ, ನೀವು ನನ್ನ ಬರಹದಿಂದ ಬದಲಾವಣೆ, ಸಮಾಜದ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು. ಈಗ ಒಂದು ಕಾಳು, 1 ರೂಪಾಯಿನಲ್ಲಿ 1 ಪೈಸೆ ಅಷ್ಟು ಬದಲಾವಣೆ ಆಗಿರ್ಬೋದು ಕೆಲವರಿಗಾದರೂ.
ಆದರೆ ಎಲ್ರಿಗೂ ಬದಲಾವಣೆ ಮಾಡಿ ಯಾರಿಗೂ ಸಾಧ್ಯ ಆಗಲ್ಲ. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೋಗುತ್ತೆ. ಎಷ್ಟೋ ವರ್ಷದ ಮೇಲೂ ಅದು ಪರಿಣಾಮ ಬೀರ್ಬೋದು. ಒಂದು 10-20 ವರ್ಷದ ಮೇಲೆ ಆ ಮನುಷ್ಯ ಸತ್ತು ಅವನ ಹೆಸರು ಮರ್ತು ಹೋಗಿರುತ್ತೆ, ಆದರೆ ಕೃತಿ ಉಳ್ಕೊಂಡಿರುತ್ತೆ. ಆ ಓದಿ ಯಾರೋ ಒಬ್ಬ ಒಳ್ಳೆ ವಿಮರ್ಶೆ ಮಾಡ್ತಾರೆ, ಈ ಥರನೂ ಆಗುತ್ತೆ. ಆದ್ದರಿಂದ ನಾವು ಬರೆದ ಕೂಡಲೇ ಅದು ಬದಲಾವಣೆ ಆಗುತ್ತೆ ಅನ್ನೋವಂಥದ್ದು ಅದು ಒಂದು ಭ್ರಮೆ ಅಂತ ಅನ್ಕೋತೀನಿ. ರಾಜಕೀಯ ನಾನು ಹೋಗಬೇಕು ಅಂತ ಹೋಗಲಿಲ್ಲ. ಈ ಜನಾಂಗ ಲಂಬಾಣಿ ಜನಾಂಗ ನಂದು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ನನಗೆ 70ರ ದಶಕದಲ್ಲಿ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದೆ. ಆಮೇಲೆ ಕತೆ ಕಾದಂಬರಿಗಳು ಬರೆದಿದ್ದೆ ಅಷ್ಟೊತ್ತಿಗೆ. ಆವಾಗ ಅವ್ರು ಹೇಳಿ ಕಳಿಸಿದ್ರು ನನಗೆ. ಆಗೆಲ್ಲ ಫೋನ್ ಇರಲಿಲ್ಲ. ಒಬ್ಬ ಪೊಲೀಸ್ ಕಮಿಷನರ್ನ ರಾಯಚೂರಲ್ಲಿದ್ವಿ ನಾವು. ಆಗ ನಮ್ಮ ಮನೆಯವ್ರ ಕ್ಲರ್ಕ್, ನಾವು ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲಿದ್ದು. ಅವರು ಕಳಿಸ್ದಾಗ, ಮೇಡಮ್ ನಿಮ್ಮನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬೆಂಗಳೂರಿಗೆ ಅಂತಂದರು. ಎಲ್ಲ ಸಂಪುಟ ಸಭೆಯಲ್ಲಿ ಕರೆದಿದ್ದಾರೆ ಅಂದಾಗ ಆ ವಾರ ನಾನೇನು ಬರೆದಿದ್ದೆ ಅಂದರೆ, ವಾರ ಬರೀತಿದ್ದೆ, ದಾರದ ಬಲ ಒಂದಿದ್ದರೆ ಸಾಕು ಅಂತ ಬರ್ತಿದ್ದೆ. ಅಂದರೆ ರಾಮಕೃಷ್ಣ ಹೆಗಡೆಗೆ ದಾರದ ಬಲ ಇದ್ದರೆ ಸಾಕು, ಅವರು ನಾನು ಟ್ರಾನ್ಸ್ಫರ್ ಯಾರಿಗೊಬ್ಬರಿಗೆ ಒಬ್ಬ ಬಡಪಾಯಿಗೆ ಟ್ರಾನ್ಸ್ಫರ್ ಆಗ್ಬೇಕಂತ ಕೇಳಿದ್ದೆ. ಇನ್ನೊಬ್ಬರು ಒಬ್ಬ ಬ್ರಾಹ್ಮಣನಿಗೆ ಟ್ರಾನ್ಸ್ಫರ್ ಆಗ್ಬೇಕಂತ ಕೇಳಿದ್ರು. ಅವರಿಗೆ ಏನು ಅನ್ನಿಸ್ತು ಅವ್ರಿಗೆ ಮಾಡಿದ್ರು, ಇವನಿಗೆ ಮಾಡಲಿಲ್ಲ. ಆದರೆ ಇಬ್ಬರು ಯೋಗ್ಯರಿದ್ರು ಮಾಡೋದಕ್ಕೆ ಆ ಊರಿಗೆ. ಅದಕ್ಕೆ ನಾನು ಬರ್ತಿದ್ನಲ್ಲ, ನನ್ನ ಮನಸ್ಸಿನಲ್ಲಿ ಏನಿತ್ತಂದರೆ ಇವರು ನಮ್ಮನ್ನು ಕೇಳೋದಕ್ಕೆ ಕರೆಸ್ತಾರೆ ಅಂತ ನಮ್ಗೆ ಬಹಳ ಅಹಂ ಅನ್ನಿಸ್ತು. ನಾವೆಲ್ಲ ಲಂಕೇಶ್ವರ ಶಿಷ್ಯರಾದ್ರಿಂದ ಅಂಥವೆಲ್ಲ ದಬ್ಬಾಳಿಕೆಗಳು ನಮಗೆ ನಡೆಯಲ್ಲ ರೀ, ನೀವು ಏನಾದ್ರು ಇದ್ದರೆ ಕೇಸ್ ಹಾಕಲಿ, ನಮ್ಮ ಸಂಪಾದಕರು ಅದನ್ನು ನಿಭಾಯಿಸ್ತಾರೆ ಅಂತ ಹೇಳಿ ಕಳಿಸ್ದೆ. ಆಮೇಲೆ ಅವ್ರು ಮತ್ತೆ ಒಂದು ವಾರ ಬಿಟ್ಟು ಬಂದು ಇಲ್ಲ ಮೇಡಮ್, ನೀವು ಹೇಳಿದ್ದು ಯಾವುದೂ ಅಲ್ಲ, ನೀವೇನೇನು ಬರೆದಿದ್ದೀರಾ ತಗೊಂಡು ಬರಬೇಕಂತೆ. ನಜೀರ್ ಸಾಹೇಬ್ರು ಇದ್ರು. ನಜೀರ್ ಸಾಹೇಬರು ಮತ್ತು ದೇವೇಗೌಡರು, MP ಪ್ರಕಾಶ್, ಎಲ್ಲರೂ ಜಯೇಶ್ ಪಟೇಲ್, ಇವರೆಲ್ಲ ಹೇಳಿ ಕಳಿಸಿದ್ದಾರೆ ರಾಮಕೃಷ್ಣ ಹೆಗಡೆ ಅಂತ. ಆಗ ನನಗೆ ಅನ್ನಿಸ್ತು ಏನೋ ಇರಬೇಕೇನೋ ಅಂತ ತಗೊಂಡು ಹೋದರೆ. ಆಗ ಅವ್ರು ಹೇಳಿದರು, ನೋಡಿ ನಿಮಗೆ 2 ವಿಧದಲ್ಲಿ ಒಂದು ಒಬ್ಬ ಪತ್ರಕರ್ತೆ ಮತ್ತು ಒಂದು ಜಾತಿಯಿಂದ ಯಾರು MLCನೇ ಆಗಲಾರ್ದಂಥ ಮೇಲ್ಮನೆಗೆ ಇದುವರೆಗೂ ಆಗಿಲ್ಲ. ಆ ಕಾರಣಕ್ಕೆ ಆ ಕೋಟಾದಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂದರು. ನಾನು ಒಪ್ಕೊಳ್ಳಿಲ್ಲ. ನಾನು ವರದಿಗಾರ್ತಿ ಇದ್ದಿದ್ದು, ಯಾಕೆಂದ್ರೆ ನನಗೆ ರಾಜಕಾರಣ ಅಂದರೆ ಆಗ್ತಿರ್ಲಿಲ್ಲ. ಆಮೇಲೆ ನಜೀರ್ ಸಾಹೇಬರು ನನಗೆ ತಿಳಿ ಹೇಳಿದ್ರು, ಹೊರಗೆ ಕರ್ಕೊಂಡು, ನೀವು ತುಂಬ ಒಳ್ಳೆಯದು, ನೀವು 6 ವರ್ಷದಲ್ಲಿ ನೀವು ಸಾಕಷ್ಟು ಕೆಲಸ ಮಾಡ್ಬೋದು, ಈ ಸಮಾಜ ಸೇವೆ ಬರೀ ಪತ್ರಿಕೆಯಿಂದ ಅಷ್ಟೇ ಅಲ್ಲ ರಾಜಕೀಯದಲ್ಲೂ ಮಾಡ್ಬೋದು ಅಂದರು. ಆಮೇಲೆ ನಾನು ಒಪ್ಕೊಂಡೆ. ಆದಮೇಲೆ ನನಗೆ 6,000 ರೂಪಾಯಿ ಏನೋ ಬರ್ತಾ ಇತ್ತು ತಿಂಗಳಿಗೆ. ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಅದರಿಂದ ನಾನು ಒಂದು ಪಡೆ ಕಟ್ಟಿದೆ, ಯುವ ಪಡೆ. ಅದರಲ್ಲಿ ತುಂಬ ಜನ ಯೂತ್ಸ್ ಇದ್ದರು. ಅವರಿಗೆಲ್ಲ ಎಲ್ಲಿ ಅದರಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನಾನು, ನನ್ನ ಖರ್ಚಿನಲ್ಲಿ. ಯಾಕೆಂದ್ರೆ ನನ್ನ ಹತ್ರ ದುಡ್ಡು ಇರ್ತಿತ್ತು, ನಮ್ಮ ಮನೆಯವ್ರ ಸಂಬಳ ನನ್ನ ಸಾಲ್ತಿರ್ಲಿಲ್ಲ. ಅದನ್ನು ನಾನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥ 6 ವರ್ಷಗಳ ಕಾಲ ನಾನು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗೋದು. ಅಲ್ಲಿ ಕಷ್ಟ ಯಾರಿಗಿದೆ, ತಾಂಡಗಳಲ್ಲಿ ಮನೆ ಸುಟ್ಟೋಯ್ತು, ಮತ್ತಾರು ಸತ್ತೋದ್ರು, ಮತ್ತೇನೋ ಆಯಿತು, ಸರ್ಕಾರಕ್ಕೆ ತಕ್ಷಣ ಬರೆಯೋದು. ಒಂದು ಏನಿಲ್ಲ, ಒಂದು ಬಿಳಿ ಪೇಪರ್ನಲ್ಲಿ ಬರೆದು ಕೊಟ್ಬಿಟ್ರೆ ಸಾಕು, ಕೆಲಸ ಆಗ್ತಿತ್ತು. ಆ ರೀತಿಯಾಗಿ ನಾನು ಕೆಲಸ ಮಾಡಿದೆ. ಆಗ ನನಗನ್ನಿಸ್ತು ರಾಜಕೀಯ ಕೆಟ್ಟದಲ್ಲ, ಅದು ಬಹಳ ಪವಿತ್ರವಾದದ್ದು, ಜನಸೇವೆಗೆ ಯೋಗ್ಯ. ಆದರೆ ಬರೋ ಜನಗಳಿದಾರಲ್ಲ, ಅಲ್ಲಿ ಕೆಲಸ ಮಾಡೋ ಜನಗಳು ಜನಸೇವೆಗೆ ಅಂತ ಬರಬೇಕು. ತಲೆ ಮೇಲೆ ಏನೋ ಕೊಂಬಿದೆ, ನಾನು MLA, ನಾನು MLC, ನಾನು ಮಂತ್ರಿ ಅನ್ನೋದನ್ನು ಬಿಡಬೇಕು ಅಂತ ನಾನು ಕಲ್ತ್ಕೊಂಡೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಚಂದನ ಅಂತ, ತೃತೀಯ BA ಐಚ್ಛಿಕ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಹೆಣ್ಣು ಈಗ 4 ಗೋಡೆ ಮಧ್ಯ ಪುರುಷನ ದಬ್ಬಾಳಿಕೆಗೆ, ಸಮಾಜದಲ್ಲಿ ಕೆಲವು ಕಟ್ಟುಪಾಡಿಗೆ ಒಳಗಾಗಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಈ ಸಮಾಜದಲ್ಲಿ ರಾಜಕಾರಣಿಯಾಗಿ, ಬರಹಗಾರ್ತಿಯಾಗಿ ಕಾರ್ಯನಿರ್ವಹಿಸಿದ್ದೀರಾ. ನಿಮಗೆ ಎದುರಾಗಿರುವಂತಹ ಸಮಸ್ಯೆಗಳೇನು, ಹಾಗೆ ನೀವು ನಮಗೆ ಏನು ಸಂದೇಶವನ್ನು ನೀಡ್ತಿದ್ದೀರಾ? ಇದು ಮಹಿಳೆಗೆ ಬಹಳ ಕಟ್ಟುಪಾಡುಗಳಿದ್ದು ನಿಜ. ಎಷ್ಟು ಕಟ್ಟುಪಾಡು ಅಂದರೆ, ಒಂದು ಸಾರಿ ನಮ್ಮ ಮನೆಗೆ ಒಬ್ಬ ಜಂಗಮರು ಬರ್ತಾ ಇದ್ರು. ಆ ಮನುಷ್ಯ ಇದು ತಗೊಂಡೋಗೋಕೆ, ನಾವು ಬೆಳೆದಿದ್ದೆಲ್ಲ ನಾವೆಲ್ಲ ರೈತರು, ಒಂದು ಜೋಳಿಗೆನೂ ತಗೊಬರ್ತಿದ್ರು. ಆದರೆ ಅವ್ರು ಎಷ್ಟು ಇದರಿಂದ ಬರ್ತಿದ್ರು ಅಂದ್ರೆ ಗತ್ತಿನಿಂದ, ತಗೊಂಬಂದು ಕೊಡ್ರಿ, ಬಂದಿದ್ದೀನಿ ಅಂತ ಹೇಳೋರು. ಆಗ ಅವರಿಗೆ ಮೊರದಿಂದನೇ ಹಾಕಬೇಕು, ಮರದಿಂದ ಅವನ ಜೋಳಿಗೆಗೆ ಹಾಕಬೇಕು. ಅವತ್ತು ನಮ್ಮ ಮನೇಲಿ ನಮ್ಮ ತಾಯಿ ಇರಲಿಲ್ಲ, ನಾನೇನು ಮಾಡಿದೆ, ಮರ ಸಿಗಲಿಲ್ಲ, ಬೊಗಸೆಯಿಂದ ತಗೊಂಡು ಹಾಕಿದೆ. ಅದಕ್ಕೆ ಆ ಮನುಷ್ಯ ಏನಿಂದ ತಗೊಂಡು ನಡಿ, ಹಾಗೆಲ್ಲ ಕೈಯಿಂದ ಹಾಕಬಾರ್ದು, ಮರದಲ್ಲಿ ತಗೊಂಬಂದು ಹಾಕ್ಬಾರ್ದು. ಮರ ಸಿಕ್ಕಿಲ್ಲ ನನಗೆ, ಇದರೊಳಗೆ ಕೊಡೋದು ಅಂದೆ. ಆಮೇಲೆ ತಗೊಂಡ್ಮೇಲೆ ಕಾಲಿಗೆ ನಮಸ್ಕಾರ ಮಾಡುವಂತ. ನನಗೆ ಸಿಟ್ಟು ಬಂತು. ಏನು ಹೇಳಿದೆ ಅಂದರೆ, ನಾನು ಕೊಟ್ಟಿರೋಳು ನಾನು, ನನಗೆ ಕಾಲಿಗೆ ನಮಸ್ಕಾರ ಮಾಡುವುದು. ಅವನು ಎಷ್ಟು ಸಿಟ್ಟು ಮಾಡ್ದ ಅಂದರೆ
ನಮ್ಮ ತಾಯಿ ಬಂದ ಕೂಡಲೇ ನೋಡಮ್ಮ ನಿನ್ನ ಮಗಳು ನಮಸ್ಕಾರ ಮಾಡಂದ್ರೆ ನನಗೆ ಮಾಡು, ನಾನು ಕೊಟ್ಟಿದ್ದೀನಿ ಅಂತಾಳೆ ಅಂತ. ನಮ್ಮ ತಾಯಿ ಅವನ ಮುಂದೆ ನನಗೆ ಹೊಡೆದ್ರು, ಹೊಡೆದು ಹಿಂಗೆಲ್ಲ ಅಂತಾರ ದೊಡ್ಡವರಿಗೆ ಅಂತ. ನಮ್ಮಪ್ಪ ಬಂದ್ರೆ ಅಷ್ಟೊತ್ತಿಗೆ ಎತ್ತು ಇತ್ತು. ನಮ್ಮಪ್ಪ ಸರಿಯಾಗಿ ಹೇಳಿದಾಳು ಬಿಡು ಅಂದ್ರು. ಅಂದರೆ ಒಬ್ಬರಾದ್ರೂ ನನಗೆ ಸಪೋರ್ಟ್ ಮಾಡೋದಿದ್ರು ಅಂತ ಮನೆಯಲ್ಲಿ ಸರಿಯಾಗಿ ಹೇಳಿದಾಳೆ ಅಂತ ನಮ್ಮ ತಂದೆ ಅದನ್ನೇ ಹೇಳ್ತಾ ಇದ್ರು. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ಅಂದರೆ ಹೆಣ್ಣು ಮಕ್ಕಳನ್ನ ಗೌರವಿಸುವಂತಹ ಮನೆತನ ಇದೆ. ತಂದೆ ತಾಯಿಗಳು ಸ್ವಲ್ಪ ಮಟ್ಟಿಗಾದರೂ ಆಗ ನಮಗೆ ಸಾಧ್ಯ ಆಗುತ್ತೆ, ಅದ್ರ ಆಗಲ್ಲ. ಈಗ ನೋಡಿ ನಮ್ಮಪ್ಪ ಲಂಕೇಶ್ ಪತ್ರಿಕೆಯಲ್ಲಿ ಹಾಕಿದ್ದಾರೆ, ಮಗಳೇ ನೀನು ಹೆಂಗಂದ್ರೆ ಹೋಗ್ಬಾರ್ದು, ಕಾಲಲ್ಲಿ ಚಪ್ಪಲಿ ಮೆಟ್ಕೊಂಡು ಹೊಸ ಲಂಗ ಉಟ್ಕೊಂಡು ಕೈಯ ಪುಸ್ತಕ ಸಿಲೆಟ್ ಹಿಡ್ಕೊಂಡು ನೀನು ಸ್ಕೂಲಿಗೆ ಹೋಗ್ಬೇಕು, ಮತ್ತೆ ದೊಡ್ಡೋಳಾಗಬೇಕು, ಹಂಗಿರ್ಬೇಕು, ಗೊತ್ತೇನು ಇದೆಲ್ಲ ಇವ್ರ ಮಾತೆಲ್ಲ ಕೇಳಬೇಡ ಅಂತ ಹೇಳು. ಅಂದರೆ ಅವ್ರಿಗೆ ಆ ಕನಸಿತ್ತು, ಶಿಕ್ಷಣದ ಕನಸಿತ್ತು. ಅದಕ್ಕೆ ನನಗೆ ಎಷ್ಟೇ ಕಷ್ಟ ಆಗಲಿ, ನಾವು ನಮ್ಮ ಮನೇಲಿ ದನ ಕರ ಇತ್ತು, ಹೊಲ ಇತ್ತು, ಮನೆ ಇತ್ತು, ಸಗಣಿ ಬಾಚ್ಕೊಂಡಿರು ಅನ್ಬೋದಾಗಿತ್ತು. ಆದರೆ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ದೇನೆ ನನ್ನ ಮಕ್ಕಳು ಅಂದರೆ ಗಂಡು ಹೆಣ್ಣು ಸಮಾನ ಅನ್ನೋ ರೀತಿಯಲ್ಲಿ ಕಲಿಸಿದ್ರು. ನಾವು 5 ಮಕ್ಕಳು ಎಲ್ಲ ಪದವೀಧರರು, ನಾನು ಒಬ್ಬಳೇ ಅರ್ಧಕ್ಕೆ ಹಾಸ್ಟೆಲ್ ಊಟ ಸರಿ ಇಲ್ಲ ಅಂತ ಓಡಿ ಬಂದಿದ್ದು. ಹಾಗೆ ಮನೆಯಲ್ಲಿ ಅಂಥ ವಾತಾವರಣ ಸಿಕ್ತು. ಆಮೇಲೆ ನನ್ನ ಮದುವೆ ಆದಂಥ ನಮ್ಮ ಪತಿ ಚಾಂಪ್ಲ ನಾಯ್ಕ ಅಂತ, ಅವರಂತೂ ನಾನು ಬರೀತಿರುವಾಗ ಗಲಾಟೆ ಮಾಡಬೇಡ್ರು, ಅಮ್ಮ ಬರೀತಿದ್ದಾಳೆ ಪಾಪ ಅಂತ ಹೇಳೋದು. ಅದಕ್ಕೆ ನನಗೆ ಕಾದಂಬರಿ ಪ್ರಶಸ್ತಿ ತಗೊಳ್ಳುವಂಥ ಮಟ್ಟಕ್ಕೆ ಬಂದರು. ಆ ನೆಲೆಬೆಲೆನೋ ಫಸ್ಟ್ ಕಾದಂಬರಿನೇ ಸುಧಾ ಕಾದಂಬರಿಯಲ್ಲಿ ಪ್ರಶಸ್ತಿ ತಗೊಳ್ಳೋವಂಗೆ ನಾನು ಮಗ್ನತೆಯಿಂದ ಬರೆಯೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ನನಗೋಸ್ಕರ ತ್ಯಾಗ ಮಾಡಿದ್ದಾರೆ ಮನೇಲಿ. ಅವರೇ ಒಂದು ಎಷ್ಟೋ ಸಾರಿ ನಾವು ಅನ್ನಕ್ಕಿಟ್ಟು ಸಾರಿಗಿಟ್ಟು ಬಂದುಬಿಟ್ರೆ ಮುದ್ದೆ ತಿರುವಕ್ಕೆ ಹೋಗ್ತಿರ್ಲಿಲ್ಲ, ಅವರೇ ತಿರುವಿ ಅವರೇ ಊಟಕ್ಕೆ ಹಾಕಿ ಕಳಿಸಿರೋರು. ಅಷ್ಟರ ಮಟ್ಟಿಗೆ ನನಗೆ ಸಹಕಾರ ಕೊಟ್ಟರು. ಆಮೇಲೆ ಈಗ ಮಕ್ಕಳಾದರೂ ನನಗೆ ನನ್ನ ಮಾತನ್ನು ಎಷ್ಟರ ಮಟ್ಟಿಗೆ ಕೇಳಿಸ್ಕೊಳ್ತಾರೆ, ನನ್ನ ವಿಚಾರನ ಅಂದರೆ ಕೊಲೆ ಬೆದರಿಕೆ ಬಂದಾಗ ಕೂಡ ಅವ್ರು ಯಾರು ಹೆದರಲಿಲ್ಲ. ಯಾಕೆಂದರೆ ಅಮ್ಮ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅನ್ನೋದು. ಅವರು ಕೂಡ ಆ ರೀತಿಯ ದಿಕ್ಕಿನಲ್ಲಿ ಹೋದರು. ಹೀಗೆ ಒಬ್ಬ ಮಹಿಳೆಗಾಗಲಿ ಒಬ್ಬ ಪುರುಷನಿಗಾಗಲಿ ಮನೆಯ ವಾತಾವರಣ, ಪರಿಸರದ ವಾತಾವರಣ ಮತ್ತು ತನ್ನ ಜೊತೆಯಲ್ಲಿರುವಂಥ ಜನ ಒಂದು ಭರವಸೆ, ಮೆಚ್ಚುಗೆ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನನಗದು ಸಿಕ್ತು. ಆದರೆ ನನಗೆ ಅಷ್ಟು ಸುಲಭದಲ್ಲಿ ನನಗೆ ಸಿಕ್ಕಿಲ್ಲ. ಒಂದು ಸಾರಿ ನಾನು ಇಸ್ಪೇಟ್ ಆಡುವಾಗ ನಮ್ಮ ಮನೆಯವರು ಇಸ್ಪೇಟ್ ಆಡಬಾರ್ದು, ನೀವು ಹೋಗ್ಬಾರ್ದು ಅಂತ ಏನು ಹೇಳಿದ್ರು ಅಂದರೆ, ನೋಡು ನಾನು ತನ್ನ 3 ಕಾಸಿನ ಹೆಣ್ಣು, ನಾನು ಏನು ಹೇಳ್ತೀನಿ ಅದು ಕೇಳ್ಕೊಂಡು ಬಿದ್ದಿರಬೇಕು, ಅಡುಗೆ ಮಾಡಬೇಕು ಅಷ್ಟೇ, ನೀನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅನ್ಬಾರ್ದು, ನಾನು ದುಡಿಯೋದು ನಾನು ಖರ್ಚು ಮಾಡೋದು, ನಿನಗೇನು ಅಂದರು. ನನಗೆ ಭಾಳ ನೋವಾಯಿತು. ನಮ್ಮ ತಾಯಿ ಹೇಳಿದೆ, ಅಮ್ಮ ನನಗೆ ಹಿಂಗೆಲ್ಲ ಅಂತಾರೆ ಅಂತ, ಏನು ಹೇಳಿದ್ರು ಸಹಿಸ್ಕೋಬೇಕು, ನೀನು ನಮ್ಗೆ ಏನು ಎದುರುತ್ರ ಕೊಡಬೇಡ ಅಂತ. ನಾನು ಬರೆದೆ 3 ಕಾಸಿನ ಹೆಣ್ಣು ಅಂತಲೇ ಒಂದು ಕತೆ ಬರೆದ. ಅದರಲ್ಲಿ ಈ ಥರ ಹೇಳಿದಾಗ ನನ್ನನ್ನು ಅನ್ನುವಂಥ ಒಂದು ರೀತಿ ಚೆನ್ನಾಗಿ ಬಂತದ್ದು. ಅದನ್ನು ನೋಡಿ ನಮ್ಮ ಮನೆಯವ್ರು ಬೈದು ಸಿಟ್ಟು ಮಾಡ್ತಾರೆ ಅಂದ್ಕೊಂಡೆ, ಮಾಡಲಿಲ್ಲ. ಅವ್ರೇನು ಮಾಡಿದ್ರು, ಅದನ್ನು ನೋಡ್ರಿ ನಮ್ಮ ಮನೇಲಿ ಕತೆ ಬರೆದಿದ್ದಾರೆ, ಇದು ಸುಧಾದಲ್ಲಿ ಬಂದಿದೆ ನೋಡ್ರಿ ಅಂತ ಎಲ್ರಿಗೂ ತೋರಿಸಿ ಅವತ್ತಿಂದ ನಾನು ಕಥೆಗಾರ್ತಿ ಆಗ್ಬಿಟ್ಟೆ ಅವ್ರ ದೃಷ್ಟಿ. ಹೀಗೆ ಮನೇಲಿ ಪ್ರೋತ್ಸಾಹ ಕೊಡುವಂಥ ಮನಸ್ಸುಗಳು ಬೇಕು. 1 ಸಾರಿ ಬೈಲಿ, 2 ಸಾರಿ ಬೈಲಿ, ಆದರೆ 3ನೇ ಸಾರಿ ಆದರೂ ನಮ್ಮನ್ನು ಸಪೋರ್ಟ್ ಮಾಡುವಂಥ ಸಿಕ್ಕಾಗ ನಾವು ನಿಜವಾಗಿಯೂ ಮೇಲೆ ಒಂದು ಹಂತ ಏರ್ಬೋದು ಅಂತ ನನಗನ್ಸುತ್ತೆ. ಆದರೆ ನಾವು ಅಷ್ಟೇ ನಿಷ್ಠೆ ಇರಬೇಕಾಗುತ್ತೆ ಅವರಿಗೋಸ್ಕರ. ನಮಗೋಸ್ಕರ ಯಾರು ಕೆಲಸ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೋ ಅದರ 10 ಪಟ್ಟು ನಾವು ಮನೆಯವರಿಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು ನಾವು ಕೊಡಬೇಕಾಗತ್ತೆ. ಅದು ನನಗೆ ಬುದ್ಧನಿಂದ, ಕುವೆಂಪುವಿಂದ, ಅವರ ಬರಹದಿಂದ ನಾನು ಅಂದ್ಕೊಂಡೆ. ನಾನು ಯಾವತ್ತೂ ಸಣ್ಣವಳು, ಬಸವಣ್ಣನಿಂದ, ಬಸವ ತತ್ವ ಇಂಥವೆಲ್ಲ ಓದಿ ನನಗನ್ನಿಸ್ತು, ನಾವು ಯಾವತ್ತೂ ದೊಡ್ಡವರಲ್ಲ, ನಾವು ಕಲಿತಾ ಇರಬೇಕು. ಮತ್ತು ಯಾರಾದರೂ ಏನಾದರೂ ನಮಗೆ ಹೇಳಿದರೆ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ನೋಡಬೇಕೇ ಹೊರತು ನೀನು ಯಾಕೆ ಹಾಗೆ ಹೇಳಿದೆ ಅಂತಲ್ಲ. ನೀವು ನನ್ನನ್ನು ಬೈದರೆ ಏನೋ ಅರ್ಥ ಇರುತ್ತೆ, ಅದಕ್ಕೆ ನೀವು ಬೈಬೇಕು, ಅದು ನಿಮ್ಮ ಹಕ್ಕು. ತಿಳ್ಕೊಳ್ಳೋದು ನನ್ನ ಹಕ್ಕು, ತಿದ್ದುಕೊಳ್ಳೋದು ಕೂಡ ನನ್ನ. ಇದು ನನ್ನ ತತ್ವ. ನೀವು ಕೇಳಿದ್ರಲ್ಲ ಸುಧಾರಣೆ ಸಾಧ್ಯನಾ ಸಮಾಜದಲ್ಲಿ ಅಂತ. ಮಾಸ್ಟರ್ ಹಿರಣ್ಣಯ್ಯ ಅವರು ಪ್ರತಿಯೊಂದು ನಾಟಕದಲ್ಲಿ ಸಮಾಜನ, ರಾಜಕಾರಣ ಟೀಕೆ ಮಾಡೋರು, ಮುಖ್ಯಮಂತ್ರಿನೇ ಕೂರಿಸ್ಕೊಂಡು. ಮೇಡಮ್ ಅವರು ಸಾಹಿತ್ಯದ ಮೂಲಕ ಸುಧಾರಣೆ ಅನ್ನೋದು 100 ವರ್ಷದಲ್ಲಿ ಒಮ್ಮೆ ಆಗುತ್ತೆ. ಯಾವುದೇ ಸುಧಾರಣೆ ಅನ್ನೋವಂಥದ್ದು ತಕ್ಷಣಕ್ಕೆ ಯಾವುದೂ ಆಗೋದಿಲ್ಲ. ಈಗ ನಾನು TN ಸೀತಾರಾಮ್ ಅವ್ರಿಗೆ ಹಿಂಗೆ ಕೇಳಿದ್ದೆ, ಏನು ಸರ್ ನೀವು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡೋ ಕಲಾವಿದರಿಗೆ ಬೆನ್ಸವ್ರ್ಬಿಟ್ಟು ಆಮೇಲೆ ಆಯ್ಕೆ ಮಾಡ್ತೀರಂತೆ ಅಂತೆ. ಅವ್ರಿಗೆ ಅದು ತುಂಬ ಬೇಜಾರಾಯ್ತು. ಅವಾಗ ಬೆನ್ಸವ್ರು ಅಂದರೆ ಗೊತ್ತಲ್ಲ, ಜನವರ ಹುಡುಕೋದು ಅಂತ ಮೇಡಮ್ ಹೇಳಿದಾಗ. ನಾನು ಅದನ್ನು ಕೇಳಿದ್ಮೇಲೆ ನನಗೆ ಕರೆದು ಅವಕಾಶ ಕೊಟ್ಟರು ಅವರು. ಒಂದು ಕ್ಲೋಸಪ್ ಇಡಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡೋ, ಸುಧಾರಣೆ ಅಲ್ವಾ ಅದು. ಆಮೇಲೆ ಬೇಕಾದಷ್ಟು ಜನ ದಲಿತರಿಗೆ ಅವಕಾಶ ಕೊಟ್ಟರು. ಅಂದರೆ ಪ್ರತಿಭಟನೆ, ಹೋರಾಟಕ್ಕೆ ಗೆಲುವು ಇರುತ್ತೆ, ತಕ್ಷಣಕ್ಕೆ ನಿಮಗೆ ಅದಿರಲ್ಲ. ಅರಿವು, ಜಾಗೃತಿ ಮೂಡಿಸೋದು, ಅದಕ್ಕೆ ವಿಮರ್ಶೆ ಮಾಡೋದು ಇರಬೇಕು ಸಮಾಜದಲ್ಲಿ. ಆವಾಗ ಒಂದೇ ಬರುತ್ತೆ ಅಂತ ತಡ.
ಹೇಳಿ ಜ್ಞಾನ. ಮ್ಯಾಮ್ ನಮಸ್ತೆ, ನನ್ನ ಹೆಸರು ವಿಶ್ವನಾಥ್ ಅಂತ, ಅಂತಿಮ BA. ಸಾಹಿತ್ಯ ಮತ್ತು ಸಮಾಜ. ಹೆಣ್ಮಕ್ಳು ಕೇಳಿದ್ರೆ ಒಬ್ಬನರ ಕೇಳ್ತಿದ್ದೀರ. ಸಾಹಿತ್ಯ ಮತ್ತು ಸಮಾಜ ಜೊತೆಯಾಗಿ ಸಾಗಬೇಕು. ಆದ್ರೆ ಇಂದಿನ ಸಮಾಜವನ್ನ ಆಧುನಿಕತೆ ಅನ್ನೋದು, ಸಾಹಿತ್ಯ ಮತ್ತು ಸಮಾಜ ಅನ್ನೋದು ಜೊತೆಯಾಗಿ ಸಾಗಬೇಕು. ಆದ್ರೆ ಇಂದಿನ ಸಮಾಜ ಆಧುನಿಕತೆ ಕೈಗೊಂಬೆಯಾಗಿದೆ. ಇಂಥ ಸಂದರ್ಭದಲ್ಲಿ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಸಾಹಿತ್ಯದ ಕರ್ತವ್ಯಗಳೇನು? ನೀವು ಬಹಳ ಮುಖ್ಯವಾದ ಪ್ರಶ್ನೆನೇ ಕೇಳ್ತಾ ಇದ್ದೀರಾ. ನಮಗೆ ನಾವು ಒಂದು ಇದ್ರ ಮೇಲೆ ಇದ್ದೀವಿ ಈಗ, ಸಂಕ್ರಮಣ ಕಾಲದಲ್ಲಿ. ಒಂದು ಕಡೆ ನಮ್ಮನ್ನು ಹಿಂದಿನ ಮನುವಾದಾಯ ಅದು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸೇರಿಕೊಂಡಿದೆ. ಇನ್ನೊಂದು ಕಡೆ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಸಾಕಷ್ಟು ಉದ್ಧಾರ ಮಾಡುವಂಥ ದಿಕ್ಕಲ್ಲಿ ಹೋಗ್ತಾ ಇದೆ. ಅದರಿಂದ ಅಭಿವೃದ್ಧಿ ಹೊಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಅದು ನಮ್ಮನ್ನು ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆದರೆ ಅದರಿಂದ ದಿಕ್ಕು ತಪ್ಪಿ ಕೂಡ ನಾವು ಯಾವುದನ್ನು ಹಳೆದನ್ನು ಸ್ವೀಕಾರ ಮಾಡ್ಕೋಬೇಕು, ಯಾವುದು ಹೊಸದನ್ನು ತಗೋಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ದ್ವಂದ್ವದಲ್ಲಿದ್ದೀವಿ ನಾವು. ಅಂದರೆ ಈ ಇಡೀ ದೇಶನೇ ಇವತ್ತು ಒಂದು ರೀತಿಯ ಭ್ರಮಾತ್ಮಕವಾಗಿದೆ. ಅದು ನೀವು ಹೇಳಿದ ಹಾಗೆ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಈಗ ನಮಗೆ ನಾವು ಓದುವಾಗ ಇದಿರಲಿಲ್ಲ. ಹಗಲು ರಾತ್ರಿ ನಾವು ಬರೆಯೋದು, ಓದೋದು, ತಿಳ್ಕೊಳ್ಳೋದು ಮಾಡ್ತಿದ್ವಿ. ಅದರಿಂದ ನಮಗೆ ನಮ್ಮ ಸ್ವಲ್ಪ ಜ್ಞಾನ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಇದರಿಂದನೂ ಕೂಡ ಸಾಧ್ಯ ಇದೆ ಮೊಬೈಲ್ನಿಂದ. ಆದರೆ ಅದರಲ್ಲೇ ಮುಳುಗಿರೋದ್ರಿಂದ ಬೇರೆಯವರ ಜೊತೆ ಹೇಗೆ ನಡ್ಕೋಬೇಕು, ಯಾರ ಜೊತೆ ಯಾವ ರೀತಿ ಇರಬೇಕು, ಈ ಸಮಾಜವನ್ನು ನಾವು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡೋ ಶಕ್ತಿಯನ್ನು ಇದು ಕಸ್ಕೊಳ್ತಾ ಇದೆ. ಆದ್ದರಿಂದನೇ ನಾವು ಬಹಳ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಪೋಷಕರು, ಈ ಮೂರೂ ಗುಂಪಿನ ಜನ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ವಿಚಾರ ಸಂಕಿರಣಗಳನ್ನ ಹೆಚ್ಚೆಚ್ಚಿಡಬೇಕಾಗಿದೆ. ಈ ಹೆಣ್ಮಕ್ಳಿಗೆ ನೋಡಿ, ಹೆಣ್ಮಗು ಒಂದು ಯಾವುದೋ ಒಂದು ಅಥವಾ ಗಂಡು ಹುಡುಗ ಅವನು ಪ್ರೀತಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಪ್ರೀತಿ ಮಾಡಿದಾಗ ಎಲ್ಲರೂ ಪ್ರೀತಿ ಮಾಡಬೇಕು ಅಂತಲ್ಲ. ಯಾವಾಗಲೂ ಶಿಕ್ಷಣ ಕಲಿಯೋ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾರ್ಥಿಗಳಾಗಿಯೇ ಇರಬೇಕು. ವಿದ್ಯಾರ್ಥಿ ಜೀವನ ಆದಮೇಲೆ ಅವರು ಮದುವೆ ಇದುವೆ ಅನ್ನೋವಂಥ ವಿಚಾರ, ಪ್ರೀತಿ ಪ್ರೇಮ ಅನ್ನೋದಕ್ಕೆ ಹೋಗಬೇಕು. ಆದರೆ ಕೆಲವು ಸಾರಿ ಅದಕ್ಕೆ ಮೊದಲದು ಮಾಡ್ತಾರೆ. ಅಂಥ ಹೊತ್ತಿನಲ್ಲಿ ಅವ್ರನ್ನ ಕ್ಷಮಿಸಿ ನೀವು ಮಾಡ್ಕೊಂಡಿರಿ ಅಂತ ಹೇಳುವಂಥದ್ದು ಎಷ್ಟು ಜನ ಸಿಗ್ತಾರೆ ನನಗೆ. ಅಲ್ಲಿ ಜಾತಿ ಬರುತ್ತೆ, ಅಲ್ಲಿ ಕೋಮುವಾದ ಬರುತ್ತೆ, ಅಲ್ಲಿ ಮತ್ತೆ ನನ್ನ ಘನತೆ, ಬಡವ ಅಥವಾ ಶ್ರೀಮಂತ, ಇವಳು ಶ್ರೀಮಂತರು. ಒಬ್ಬ ಹುಡುಗನ ಕಣ್ಣು ಕಿತ್ತಾಕ್ಬಿಟ್ರು, ಕಣ್ಣೇ ಇಲ್ದಂಗೆ ಮಾಡಿದ್ರು ಪ್ರೀತಿ ಮಾಡ್ದ ಅನ್ನೋದು. ಇವತ್ತಿಗೂ ನೀವು ನೋಡ್ತಾ ಇರಿ, ದಲಿತ ಹುಡುಗಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಅವನು ಸಾಯಿಸಿದ್ರು, ಅಥವಾ ದಲಿತ ಹುಡುಗನ್ನ ಇವಳು ಪ್ರೀತಿ ಮಾಡಿದ್ದಕ್ಕೆ ಇವನು ಸಾಯಿಸಿದ್ರು ಅನ್ನುವಂಥದ್ದು ಹತ್ಯೆ ಮಾಡಿ ಅವರನ್ನು ಮುಗಿಸ್ಬಿಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಹೇಗೆ ಇದನ್ನು ನಿಭಾಯಿಸಬೇಕು? ಜಾತೀಯತೆಯನ್ನು ಮೀರಬೇಕು, ನಾವೆಲ್ಲರೂ ಕೂಡ ಸಮಾನವತೆಯಿಂದ ಇರಬೇಕು ಅನ್ನೋದಾದರೆ ಇಂಥ ಉದಾರ ಮನಸ್ಸುಗಳು ಬೇಕಾಗ್ತದೆ. ಆ ಉದಾರತೆಯನ್ನು ನಾವು ಎಲ್ಲಿಂದ ತುಂಬಬೇಕು ಅವರಲ್ಲಿ? ಇದೆಲ್ಲ ಕೂಡ ಚಿಂತನೆ ಮಾಡಬೇಕಾಗಿದೆ. ನೀವು ಹೇಳೋ ಹಾಗೆ ಒಬ್ಬರೇ ಒಂದು ಪುಸ್ತಕ ಓದಿ ಅಥವಾ ಒಂದು ಪುಸ್ತಕ ಬರೆದು ಇದನ್ನು ತಿಳಿಸೋಕ್ಕಾಗಲ್ಲ. ನೀವು ಹೇಳಿದಂಥ ವಿಷಯ ಎಲ್ಲರ ತಲೆಯಲ್ಲಿ ಬರಬೇಕು, ಕೊರಿಬೇಕದು ಮನಸ್ಸನ್ನು. ಆಗ ನಾವು ಹೋಗ್ತಿರೋ ದಾರಿ ಸರಿನಾ ಇಲ್ವಾ ಅನ್ನೋದನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೊಡಿ ಅವ್ರಿಗೆ. ನಮಸ್ತೆ. ಅಂತಿಮ ವರ್ಷದಲ್ಲಿ ಒಂದು ಸಮಾಜದಲ್ಲಿ ಅಭಿವೃದ್ಧಿಯ ಲಾಭ ಪಡೆದವರು ಬಡವರ ಮೇಲೆ ದೌರ್ಜನ್ಯ ನಡೆಸುತ್ತಾರೆ. ಒಬ್ಬ ಕಥೆಗಾರರಾಗಿ ನಿಮ್ಮ ಅಭಿಪ್ರಾಯವೇನು? ಒಂದು ಸಮಾಜದಲ್ಲಿ ಅಭಿವೃದ್ಧಿಯ ಲಾಭ ಪಡೆದವರು ಬಡವರ ಮೇಲೆ ದೌರ್ಜನ್ಯ ನಡೆಸುತ್ತಾರೆ. ಒಬ್ಬ ಕಥೆಗಾರರಾಗಿ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿ. ಕಥೆಗಾರರಾಗಿ ಇದನ್ನು ಗುರುಸೋದೇ ನಮ್ಮ ಕರ್ತವ್ಯ. ಕಥೆಗಾರರು ಸಾಮಾನ್ಯವಾಗಿ ತಮ್ಮ ಕಥೆಗಳಲ್ಲಿ ಅದನ್ನು ತರಬೇಕಾಗತ್ತೆ. ಯಾರು ನೊಂದವರು ಇರ್ತಾರೋ ಆ ನೊಂದವರು ಯಾಕೆ ನೋಯ್ತಾ ಇದ್ದಾರೆ, ಯಾರು ಅಭಿವೃದ್ಧಿ ಪಡೆದು ಅಹಂಕಾರವನ್ನು ಬರೆದು ಅವರಿಗೆ ಹಿಂಸೆ ಯಾರು ಕೊಡ್ತಿದ್ದಾರೆ, ಇದನ್ನು ನಾವು ಕಥೆ, ಕಾದಂಬರಿ, ಸಾಹಿತ್ಯದಲ್ಲಿ ತೋರಿಸಿ, ಕಾವ್ಯದಲ್ಲಿ ತೋರಿಸಿ ಅದರಿಂದ ಸಮಾಜ ಸುಧಾರಣೆಗೆ ಪ್ರಯತ್ನ ಮಾಡಬೇಕಾಗುತ್ತೆ. ಕಥೆಗಾರರು ಮಾಡೋದಷ್ಟೇ. ಆದರೆ ಅದನ್ನು ಸಮಾಜ ಸುಧಾರಕರು, ಸಂಘ ಸಂಸ್ಥೆಗಳು, ಸರ್ಕಾರ ಇವೆಲ್ಲವೂ ಕೂಡ ಇದರ ಕಡೆ ಗಮನ ಹರಿಸಬೇಕು. ಒಬ್ಬ ಅಭಿವೃದ್ಧಿ ಹೊಂದಿದ ಕೂಡಲೇ ಇನ್ನೊಬ್ಬನ ತುಳಿಯೋದಲ್ಲ. ಭಗತ್ ಸಿಂಗ್ ಅವರ ತಾಯಿಗೆ ತೆರಿಗೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಬ್ರಿಟಿಷರು, ನೀವು ಇಷ್ಟು ತೆರಿಗೆ ಕೊಡಬೇಕಾಗಿತ್ತು, ಈ ವರ್ಷ ಕೊಟ್ಟಿಲ್ಲ, ಅದರಿಂದ ಕೊಡು ಅಂತಾರೆ. ಇಲ್ಲ ನನ್ನ ಮಗ, ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವನು ಭಾಗವಹಿಸಿದ್ದಲ್ಲ. ಆ ಸಿಟ್ಟಿಗೆ ಅವ್ರು ಬಂದು ತಾಯಿ ಹತ್ರ ಕೇಳ್ತಾರೆ. ತಾಯಿಗೆ ಕೊಡೋಕ್ಕಾಗಲ್ಲ, ಇಲ್ಲ ನನ್ನ ಮಗ ಅವ್ರು ಸೇರ್ಕೊಂಡಿದ್ದಾನೆ, ಈ ದುಡಿಯೋರು ಯಾರು ಇಲ್ಲ, ತೆರಿಗೆ ಕೊಡೋಕ್ಕಾಗಲ್ಲ ಅಂದಾಗ ಅವಳನ್ನು ಬಗ್ಗಿ ನಿಂತ್ಕೊಳ್ತಾರೆ. ಅದ್ರ ಮೇಲೆ ಬೀಸೋಕಲ್ಲು ಇಡ್ತಾರೆ. ಅವಳು ಬಗ್ಗಿಸಿ ನಿಲ್ಲಿಸಿ, ಶಿಕ್ಷೆ ಅದು. ಆ ಬೀಸೋಕಲ್ಲು ಅವಳು ಮೇಲೆ ನಿಲ್ಲಿಸಿದಾಗ ಹಂಗೆ ನಿಲ್ಬೇಕು, ಅವಳು ಬಗ್ಗಿ ಕುಸ್ತು ಬಿದ್ದುಬಿಡ್ತಾಳು.
ಆ ರೀತಿಯಾಗಿ ಹಿಂಸೆ ಕೊಟ್ಟಂಥದ್ದು. ಆದರೆ ಅದೇ ರೀತಿಯ ಹಿಂಸೆ ಇವತ್ತು ಬೇರೆ ರೀತಿಯಲ್ಲಿ ಕೊಡ್ತಾ ಇದೆ. ಫೈನಾನ್ಸ್ ಬ್ಯಾಂಕ್ಗಳೆಲ್ಲ ತಗೊಂಡು ಇವರು ನಮ್ಮ ಜನರು ಕೂಡ ತಪ್ಪು ಮಾಡ್ತಾರೆ. ಬಹಳಷ್ಟು ಬೂಟಾಟಿಕೆಗೆ ಮರಳಾಗ್ತಾರೆ. ಯಾರೋ ಮಾಡಿದ್ರು ಅಂದರೆ ನಾವು ಮಾಡೋದು, ಯಾರೋ ಏನೋ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋಂಥದ್ದು ಇಲ್ಲ. ಈಗ ನೀವು ವಿದ್ಯಾರ್ಥಿಗಳಾದರೂ ಕೂಡ ಇವತ್ತು ಯಾರೋ ಏನೋ ತಗೊಂಡ್ರು ಅಂದರೆ ಅದನ್ನು ಕೊಡೋದನ್ನ ಬಿಡಲ್ಲ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಎಂಟನೇ ತರಗತಿಯ ಮಗು ಒಂದು ಏನೋ ಕೊಡಲಿಲ್ಲ ಅನ್ನೋದಕ್ಕೆ, ಮೊಬೈಲ್ ಕೊಡಲಿಲ್ಲ ಅನ್ನೋದಕ್ಕೂ ಯಾವುದೋ ಕಾರಣಕ್ಕೆ ಮೊನ್ನೆ ಆತ್ಮಹತ್ಯೆ ಮಾಡ್ತಾರೆ. ಅಂದರೆ ನಮ್ಮ ಮಕ್ಕಳು ಹೇಗೆ ಆಲೋಚನೆ ಮಾಡ್ತಿದ್ದಾರೆ. ಕೊಲೆ ಮಾಡಿರೋದಿದೆ. ಕುಡುಕರಂತೂ ಕುಡಿಯೋ ಗಂಡಸರಂತೂ ಹೆಂಡತಿಯನ್ನ ಎಷ್ಟು ಕಾಣಿಸ್ತಾರೆ ಅಂದರೆ ಇವೆಲ್ಲ ಶಿಕ್ಷಣದ ಕೊರತೆ ಅಷ್ಟೇ ಅಲ್ಲ, ಅನುಭವದ ಕೊರತೆ, ಅರಿವಿನ ಕೊರತೆ. ಈ ಬರೀ ಶಿಕ್ಷಣ ಕಲಿತು ನಾವು ಉದ್ಧಾರ ಆಗಿಲ್ಲ. ಎಷ್ಟೋ ಜನ ಶಿಕ್ಷಣ ಆದರೆ ಶಿಕ್ಷಣ ಪಡಿಬೇಕು. ಶಿಕ್ಷಣದಿಂದ ಇವನ್ನ ನಿವಾರಣೆ ಮಾಡೋಕ್ಕೆ ಸಾಧ್ಯ ಅನ್ನೋದು ಒಂದೇ ನಮ್ಮಲ್ಲಿರುವಂಥ ದಾರಿ. ಈ ಯಾರು ಅಹಂಕಾರದಿಂದ ಈಗ ನೀವು ಹೇಳಿದಂಥವ್ರು ಒಂದು ಘಟ್ಟಕ್ಕೆ ಹೋದ ಕೂಡಲೇ ಎಲ್ಲರನ್ನೂ ತುಳಿದು ತಾನು ಬದುಕಬೇಕು ಅನ್ನುವಂಥದ್ದಿದೆಯಲ್ಲ, ಅದನ್ನು ಸಾರ್ವಜನಿಕರೇ ಖಂಡಿಸಬೇಕು. ಅದನ್ನು ಓಟಿನ ಮೂಲಕ ನಾವು ಪಾಠ ಕಲಿಸ್ಬೇಕಾಗುತ್ತೆ. ಅದಕ್ಕೇ ನಮಗೆ ಈಗ ಸಂವಿಧಾನ 5 ವರ್ಷಕ್ಕೊಂದ್ಸಾರಿ ಏನು ನಾವು ಚುನಾವಣೆ ಮಾಡ್ತೀವಿ. ನಮ್ಮ ಪ್ರಜೆಗಳು, ನಮ್ಮ ಪ್ರಭು ಯಾರು ಅಲ್ಲ, ರಾಜ ಅಲ್ಲ, ನಮ್ಮ ಪ್ರಭುಗಳು ಜನ. ಈ ನಾವೇ ಪ್ರಭುಗಳು. ಆದ್ದರಿಂದ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ರಾಜಕೀಯ ಜ್ಞಾನ ಬೇಕಾಗ್ತದೆ. ಆ ರಾಜಕೀಯ ಜ್ಞಾನವನ್ನು ನಾವು ಸಾಹಿತ್ಯದ ಮೂಲಕ ಕೂಡ ಹೇಳಬೇಕಾಗ್ತದೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ವಿದ್ಯಾ KM, ದ್ವಿತೀಯ BA. ನನ್ನ ಕ್ವಶನ್ ಬಂದ್ಬಿಟ್ಟು, ನೀವು ರಾಜಕೀಯ ವ್ಯಕ್ತಿ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ನೀವು ಹೇಳ್ತಾ ಇದ್ರಿ ಬಿಳಿ ಹಾಳೆಗೆ ಒಂದು ಶಕ್ತಿ ಇತ್ತು, ಆ ಶಕ್ತಿಲಿ ನಾನೆಲ್ಲ ಬರೆದು ಹಾಕ್ತಿದ್ದೆ ಅಂತ. ಆದರೆ ಈಗಿನ ಸರ್ಕಾರದಿಂದ, ಈಗಿನ ಸಮಾಜದಲ್ಲಿ, ಈಗಿನ ಸರ್ಕಾರಕ್ಕೆ ಬಿಳಿ ಹಾಳೆಗೆ ಹೆಚ್ಚು ಶಕ್ತಿ ಇದೆಯೋ ಅಥವಾ ಬಣ್ಣದ ನೋಟ್ಗಳಿಗೆ ಹೆಚ್ಚು ಶಕ್ತಿ ಇದೆಯೋ? ಅದು ನಾವೇ ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ರಾಜಕಾರಣಿಗಳು ಮೇಲಿಂದ ಉದುರಿಲ್ಲ, ನಮ್ಮ ನಡುವೆನೇ ಹುಟ್ಟಿರೋದವರು. ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರೆ. ಇವತ್ತು ಎಂಥ ಮನುಷ್ಯನನ್ನ ಆಯ್ಕೆ ಮಾಡಬೇಕು, ರಾಜಕೀಯಕ್ಕೆ ಯಾರು ಬರಬೇಕು ಅನ್ನೋ ತೀರ್ಮಾನವನ್ನು ನಾವು ಜನಗಳೇ ತಗೊಳ್ಳೋದು. ಆದರೆ ನಮಗೆ ಆ ಜ್ಞಾನ ಇಲ್ಲ. ಎಲ್ಲಿಯವರೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಯಾವಾಗ ತಿಳುವಳಿಕೆ ಬರುತ್ತೆ, ಆವಾಗ ಖಂಡಿತವಾಗಿಯೂ ಬದಲಾವಣೆಯನ್ನು ಕಾಣ್ತೀವಿ. ಆ ಬಿಳಿ ಹಾಳೆಗೆ ಒಂದು ಶಕ್ತಿ ಬರುತ್ತೆ, ನಮ್ಮ ಅರ್ಜಿಗೂ ಕೂಡ ಒಂದು ಶಕ್ತಿ ಬರುತ್ತೆ. ಈಗ ಏನು ಮಾಡ್ತಾರೆ ಅಂದರೆ, ನನಗೆ ಯಾರೋ ನಿನ್ನೆ ಹೇಳ್ತಾ ಇದ್ರು, ಅಯ್ಯೋ ತಗೊಳ್ದೆ ದುಡ್ಡು ತಗೊಳ್ದೆ ಯಾರು ಮಾಡ್ತಾರೆ ಮೇಡಮ್ ಅಂತ. ಆ ಮಾತನ್ನು ನಾವು ಹೇಳ್ಬಾರ್ದು. ದುಡ್ಡು ತಗೊಳ್ದೆ ಮಾಡೋರು ಕಲಿಸ್ಬೇಕು. ಅದನ್ನು ನಾವು ಪಟ್ಟಿಡಿಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಬೇಕು. ಈಗ ಸತ್ಯ, ನ್ಯಾಯ, ದೇವರು ಅನ್ನುವಂಥದ್ದನ್ನು ನಾವು ನಂಬಿದರೆ ಖಂಡಿತವಾಗಿಯೂ ಅದು ಒಳ್ಳೆಯ ನಂಬಿಕೆ ಆಗಿದ್ದರೆ ಅದರಿಂದ ಒಳ್ಳೆಯದೇ ಆಗ್ತದೆ. ಆದರೆ ನಾವು ಬೂಟಾಟಿಕೆಯ ದೇವರನ್ನ ಪೂಜೆ ಮಾಡ್ತೀವಿ. ಎಲ್ಲವನ್ನೂ ಕೂಡ ಬೂಟಾಟಿಕೆಯಿಂದ ಮಾಡೋದ್ರಿಂದ ಇವತ್ತು ಸರ್ಕಾರ ಕೂಡ ಬೂಟಾಟಿಕೆ ಮಾಡ್ತಾ ಇದೆ. ಆದ್ರಿಂದಲೇ ಸರ್ಕಾರದಲ್ಲಿ ಇರೋವಂಥವರೆಲ್ಲ ಅವರೇನು ದೇವರಲ್ಲ, ಅವ್ರ ಮನುಷ್ಯರು. ಅವ್ರಿಗೆ ಪಾಠ ಕಲಿಸೋಕ್ಕೆ ನಾವೆಲ್ಲ ಕೂಡ ಮುಂದಾಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಏನಾರ ನಿಮ್ಗೆ ಅನ್ಯಾಯ ಆದರೆ ಅದನ್ನು ಕೇಳುವಂಥ ಹಕ್ಕಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನಾವು ಸಂಘ ಸಂಸ್ಥೆಗಳಲ್ಲಿ ನಮಗೆ ಗೊತ್ತಿರಬೇಕು. ಅಂಥ ಒಂದು ಅರಿವು ಪ್ರಜ್ಞೆ ಬಂದರೆ ಆ ಬಿಳಿ ಹಾಳೆಗೆ ಒಂದು ಶಕ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಸಂಗೀತ ಅಂತ, ದ್ವಿತೀಯ BA, ಐಚ್ಛಿಕ ವಿದ್ಯಾರ್ಥಿನಿ. ನನ್ನ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನೀವು ಆಗಿನ ಇದರಲ್ಲೇ ಬರ್ತಿದ್ರಿ ಹೆಣ್ಮಕ್ಳು ಅನುಭವಿಸ್ತಿರುವಂತ ಕಟ್ಟುಪಾಡುಗಳನ್ನೆಲ್ಲ. ಆದ್ರೆ ಈಗಲೂ ಕೂಡ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ನೀವು ಆಗ್ಲೇ ಆಗಿನ ಕಾಲದಲ್ಲೇ ಬರಿಬೇಕಾದ್ರೆ ನಿಮಗೆ ಯಾವ ಭಯನೂ ಇರ್ಲಿಲ್ವಾ, ಅಥವಾ ನಿಮಗೆ ಯಾರಾದ್ರೂ ಆತರ ಬರೆಯೋದಕ್ಕೆ ಬೆಂಬಲ ಕೊಡ್ತಿದ್ರ? ಅದು ನಾವು ಬೆಂಬಲ ಕೊಡ್ತಾರೆ, ಅದ್ರ ಜೊತೆಗೆ ನಾವು ಹಾಗಿರ್ಬೇಕಾಗ್ತದೆ. ನಿಜ ಹೇಳ್ಬೇಕಂದ್ರೆ ನಮ್ಮನ್ನ ಈಗಿನ ಜನ ಹೇಗೆ ಅಳಿತಾರೆ ಅಂದ್ರೆ, ಈ ಬಾಬ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು ಒಂದು ರೀತಿಯಿಂದ ಇರೋ ಹೆಣ್ಮಕ್ಳನ್ನೇ ಒಂಥರ ನೋಡ್ತಾರೆ. ಸ್ವಲ್ಪ ಮಟ್ಟಿಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಥರ ಇರ್ತಾರಲ್ಲ ಅಂಥವ್ರು ನೋಡ್ತಾರೆ. ಅವರ ನಡವಳಿಕೆಗಳು, ವೇಷಭೂಷಣಗಳು ಇವನ್ನೆಲ್ಲ ನೋಡಿ ಅಳಿತಾರೆ. ಆಗ ಏನು ಮಾಡ್ಬೇಕಂದ್ರೆ, ಆ ಕಾಲ ಬಂದಾಗ ಎಲ್ಲರೂ ಒಂದೇ ಅಂತ ಎಲ್ಲರೂ ನೋಡಿ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋ ಕಾಲ ಬರೋ ತನಕ ನಮ್ಮ ಮಹಿಳೆಯರು ತಮ್ಮನ್ನ ತಾವು ಸುಧಾರಣೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಸೋನಿಯಾ ಗಾಂಧಿ ಗಂಡ ತೀರ್ಕೊಂಡಾಗ ಇನ್ನೊಂದು ಮದುವೆ ಆಗ್ಬೋದಾಗಿತ್ತು ಆರಾಮಾಗಿ. ಈಗೆಲ್ಲ ಬಹಳ ಜನ 60-70 ವರ್ಷ ಆದರೂ ಕೂಡ ಸಿನಿಮಾ ನಟಿಯರು ಏನೇನೋ ಮಾಡ್ತಿರ್ತಾರೆ, ರಾಜಕಾರಣಿಗಳು ಏನೇನೋ ಮಾಡ್ತಿರ್ತಾರೆ. ಆದರೆ ಅವರು ಒಂದು ನಿಯತ್ತನ್ನು ಪಾಲಿಸಿದ್ರು, ಇಟಲಿಯವರಾದರೂ ಕೂಡ. ಅದು ಒಂದು ರೀತಿಯ ಆದರ್ಶ. ಯಾಕೆ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ಕೂಡ ಗುರುತಿಸ್ಬೇಕಾಗುತ್ತೆ ಅವ್ರು ಹೇಗಿದ್ರು ಅನ್ನೋದು. ಇಲ್ಲಿ ನಾನು ಫ್ಯಾಷನ್ ಮಾಡೋದಕ್ಕೆ ಹೇಳಲ್ಲ, ನಮಗೆ ಹಕ್ಕಿದೆ. ಆದರೆ ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅಂತ. ಈಗ ನಾನು MLC ಆದಾಗ ನಮಗೆಲ್ಲ ವಯಸ್ಸು ಚಿಕ್ಕದಿರೋದು ಭಾಳ, ಅಂದರೆ 30-40 ವರ್ಷ ಇರ್ತದೆ.
ಅಲ್ಲಿ ಗಂಡಸರು ಕೆಲವರು MLAಗಳು ಅವರು ಗಂಡಸರೇ, MLA ಆದ್ರೇನು MLC ಆದ್ರೆ ಅವರು ನೋಡೋ ದೃಷ್ಟಿಕೋನ ಹೇಗಿರುತ್ತೆ ಅಂದ್ರೆ ಅದನ್ನ ಚಂದ್ರಶೇಖರ್ ಪಾಟೀಲ್ ಎರಡೇ ಮಾತಲ್ಲಿ ಹೇಳ್ತಾರೆ ಚೆನ್ನಾಗಿ. ಆಕೆ ಓಕೆ, ಈಕೆ ಜೋಕೆ. ಇದು ಒಂದು ಚುಟುಕು ಪದ್ಯ. ಅಂದ್ರೆ ಆಕೆ ಜೋಕಿ, ಓಕೆ ಹೇಗಿದ್ರು ನಡೀತದೆ ನಿನಗೆ, ಬೇಕಾದ್ರೆ ಕರಿ, ಆದ್ರೆ ಹೀಗೆ ಜೋಕಿ. ಹಾಗೆ ಈ ಜೋಕಿ ಅನ್ನೋ ರೀತಿಯಲ್ಲೇ ನಾವು ನಡ್ಕೋಬೇಕಾಗ್ತದೆ. ನಾವು ಮೊದಲಿಂದನೂ ಮನೆಗಳಲ್ಲಿ ಆ ಥರ ಕಲಿಸಿದ್ರೆ ಏನಾಗತ್ತಂದ್ರೆ ನಾವು ಅಂಥ ಒಂದು ಜಾಲಕ್ಕೆ ಬೀಳೋದು. ಈ ಜಾಲಕ್ಕೆ ಬಿದ್ದು ಬಿಡ್ತಾರೆ. ನನಗೆ ನನ್ನ ಹತ್ರ ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೂ ಒಂದು ವಾರಕ್ಕೆ 2-3 ಕೇಸ್ ಬರ್ತಾನೆ ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು. ಏನು ನನಗೆ ಮೋಸ ಮಾಡಿದ್ದಾನೆ ಮೇಡಮ್. ನೀನು ಮೋಸ ಮಾಡಿದ್ದಾನಂದ್ರೆ ನೀನು ಮೋಸ ಹೋಗಿದ್ಯಾ ಅಂತ ಅರ್ಥ. ಮೋಸ ಹೋಗಿರ್ತಾಳೆ. ಈಗ ನೋಡಿ ಆ ಹುಡುಗ ಓಡಿಸ್ಕೊಂಡು ಹೋಗಿದ್ದಾನೆ ಅಂತಾರೆ, ಹುಡುಗಿ ಓಡಿಸ್ಕೊಂಡು ಹೋಗಿದ್ದಾರೆ ಅನ್ನಲ್ಲ. ಹುಡುಗ ಓಡಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ನೀನು ದಡ್ಡಿ ಅಂತ ಅರ್ಥ. ನೀನು ಅವನು ಓಡಿಸ್ತಾ ನೀನು ಯಾಕೆ ಓಡಬೇಕು, ನಿನಗೆ ಬುದ್ಧಿ ಬೇಡವಾ ಅನ್ನೋದು ನಮ್ಮನ್ನು ನಾವು ಕೇಳ್ಕೋಬೇಕಾಗ್ತದೆ. ಅಂಥ ಒಂದು ನಾನು ವಿಧಾನ ಪರಿಷತ್ ಆಗಿರ್ಬೋದು, ಸಮಾಜ ಆಗಿರ್ಬೋದು, ನಾನು ಒಂದಿನ ಹೂ ಮೂಡಿಲಿಲ್ಲ. ಯಾಕೆ ಹೂ ಮೂಡಿಲಿಲ್ಲ ಅಂದ್ರೆ ಆ ಹೂವಿನ ಘಮ ಅಕ್ಕಪಕ್ಕದವರಿಗೆ ಇದು ಇವಳು ಹೆಣ್ಣು ಅನ್ನೋದನ್ನ ಹೇಳುತ್ತೆ ಅಂತ. ಮುಡಿಬಾರ್ದಂತ ನನಗಿಷ್ಟ ಇಲ್ಲ. ನಾನು ಕೂಡ ಇಲ್ಲೊಬ್ಬ ಸದಸ್ಯೆ, ವಿಧಾನ ಪರಿಷತ್ ಸದಸ್ಯೆ, ನಾನು ಸಮಾನಳು ಅಂತ ಮೊದಲು ನಾನು ಹೇಳ್ಕೋಬೇಕು. ಬರೀ ಹೇಳ್ಕೊಳ್ಳೋದಷ್ಟೇ ಅಲ್ಲ, ಆ ಥರ ಇರಬೇಕು. ಆಗ ಅವನು ಅನ್ನೋದಿರ್ತಾನಲ್ಲ, ಅವನು ಅನ್ನುವಂಥ ಅಹಂ ಇರುತ್ತಲ್ಲ, ಅದು ತಗ್ಗತ್ತೆ. ಅವನು ಗೌರವಿಸ್ತಾನೆ. ಆ ಗೌರವಕ್ಕೆ ನಾವು ಪಾತ್ರರಾಗಬೇಕು ಅಂದ್ರೆ ಆ ರೀತಿಯಲ್ಲೇ ನಾವು ಬದುಕಬೇಕಾಗುತ್ತೆ. ಬನ್ನಿ ನಿಮಗೆ ಅದನ್ನು ಕೊಡಿಸ್ತೀನಿ. ನಿಮ್ಮ ಕೆನ್ನೆ ಟೊಮೆಟೊ ಥರ ಇದೆ, ನೀವು ಬಹಳ ಸುಂದರವಾಗಿದ್ದೀರಾ, ನಿಮ್ಮ ಕಣ್ಣು ತುಂಬಿ ಥರ ಇದೆ, ನಿಮ್ಮ ಕೂದಲು ಎಷ್ಟು ಚೆನ್ನಾಗಿದೆ ಅಂದ ಕೂಡಲೇ ಹೌದೇನೋ ಅಂದ್ಬಿಡ್ತೀನಿ. ಇಲ್ಲ, ಅವೆಲ್ಲ ಅವನು ಹೇಳಿರ್ತಾನಷ್ಟೇ, ಆದರೆ ಅವೆಲ್ಲ ಸತ್ಯ ಅಲ್ಲ. ಇದನ್ನು ಕೂಡ ನಾವು ಹೆಣ್ಮಕ್ಳು ತಿಳ್ಕೊಂಡಾಗ ಬರೀ ಹೆಣ್ಮಕ್ಳಿಗೆ ಹೇಳ್ತೀರಾ, ಗಂಡು ಮಕ್ಕಳಿಗೆ ಹೇಳಲ್ಲ ಅನ್ನೋದು ಬಹಳ ಇದೆ. ಗಂಡು ಮಕ್ಕಳಿಗೂ ಹೇಳ್ತೀವಿ, ಶೀಲ ಎಲ್ರಿಗೂ ಬಹಳ ಮುಖ್ಯ. ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಶೀಲ ಮುಖ್ಯ. ಆದರೆ ಅವನು ಬಚಾವಾಗ್ಬಿಡ್ತಾನೆ, ಗಂಡಸು ಬಚಾವಾಗ್ತಾನೆ, ಹೆಣ್ಣು ಬಚಾವಾಗಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸಹನೆಯಿಂದಲೇ ಅವೆಲ್ಲವನ್ನ ಜಯಿಸಿ ಅವನಿಗೂ ಕೂಡ ಸೋದರತ್ವದ ಭಾವನೆ ಹುಟ್ಟಿಸ್ಬೇಕು. ನನ್ನೊಂದು ಪದ್ಯ ಇದೆ, ಬನ್ನಿ ಪ್ರೀತಿಸುವ, ನಾವು ನೀವು ಪ್ರೀತಿಸುವ, ಆದರೆ ಸೋದರತ್ವದ ಭಾವನೆಯಿಂದ ನೀವು ಬನ್ನಿ. ಎಷ್ಟು ಬೇಕಾದ್ರೂ ನಾವು ಗಂಡಸರ ನಡುವೆ ಕೆಲಸ ಮಾಡ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು, ಒಂದು ಚೂರು ತಕರಾರ್ಥ ಇಲ್ಲದಂಗೆ ಮಾಡ್ಕೋಬಹುದು, ಅದು ನಮ್ಮ ಕೈಲಿದೆ. ಆದ್ರಿಂದ ನಾವು ಯಾವಾಗ ಇದು ದೌರ್ಬಲ್ಯಕ್ಕೆ ಒಳಗಾಗ್ತೀವೋ ಆಗ ದೌರ್ಜನ್ಯ ನಡೀತದೆ ನಮ್ಮ ಮೇಲೆ. ಆ ದೌರ್ಜನ್ಯ ಇಡೀ ಸಮಾಜವನ್ನ ಕೆಡಿಸುತ್ತೆ. ಸಮಾಜದ ಆರೋಗ್ಯ ಸರಿ ಇರ್ಬೇಕಂದ್ರೆ ನಾವು ನಮ್ಮ ಸ್ಥಾನಮಾನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ನಮ್ಮ ಹಕ್ಕು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ನಮಗೆ ಯಾರಿಗೋ ನೀವು ಪ್ರೀತಿ ಮಾಡ್ತೀರಾ, ಆ ಪ್ರೀತಿಯನ್ನು ತಡೆಯುವಂಥ ಹಕ್ಕು ಯಾರಿಗೂ ಇಲ್ಲ. ಆದರೆ ಅದು ಸೂಕ್ತವಾ, ಅದು ಸಮಯೋಚಿತವಾಗಿದೆಯಾ, ಅದನ್ನು ಆಲೋಚನೆ ಮಾಡಬೇಕು. ಆ ರೀತಿಯಲ್ಲಿ ನಾವಿದ್ದಾಗ ಖಂಡಿತವಾಗಿಯೂ ಹೆಣ್ಣು ಮಕ್ಕಳು ಮುಂದೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆ. ಅಲ್ಲಿದ್ರೆ ನಾವು ಮಾಡೋದೆಲ್ಲ ಮಾಡ್ತೀವಿ. ಒಂದು ಹುಡುಗಿ ಕುಡಿದು ಸಿಕ್ಕಾಪಟ್ಟೆ ಬೈದಿರೋ ಪೊಲೀಸರಿಗೆ ಹೊಡೆಯೋಕೆ ಹೋಗಿದ್ದಾಳೆ ಅಂದರೆ ಕುಡಿಯೋದು ಗಂಡಸು, ನಾನು ಕುಡಿತೀನಿ ಅನ್ನೋದಲ್ಲ, ಅವನಿಗೆ ಬಿಡಿಸ್ಬೇಕು. ನಾವು ನಾನು ಕುಡಿಬಾರ್ದು, ನೀನು ಕುಡಿಬಾರ್ದು, ಕುಡಿಯೋದು ಕೆಟ್ಟದು ಅನ್ನೋದನ್ನ ನಾವು ಯಾವಾಗ ನಮ್ಮ ಜೀವನದ ತತ್ವವಾಗಿ ಅದರ ತತ್ವ ಸಿದ್ಧಾಂತ ಬಳಸ್ಕೊಳ್ತೀವೋ, ಸಿದ್ಧಾಂತವಾಗಿ, ಆವಾಗ ನಾವು ಸರಿಯಾದ ರೀತಿಯಲ್ಲಿ ಹೋಗೋಕ್ಕಾಗುತ್ತೆ. ಅಲ್ಲೇ ನೀನು ಮಾಡ್ತೀಯಾ ನಾನು ಮಾಡ್ತೀನಿ ಅಲ್ಲ. ಅದನ್ನ ಗಂಡಸರು ಕೂಡ ಕೆಲವು ಸಾರಿ ಹೆಣ್ಮಕ್ಳು ಕುಡಿತಿರ್ತಾರೆ, ಗಂಡಸರು ಬಹಳ ಚೆನ್ನಾಗಿರ್ತಾರೆ, ಅವ್ರು ಹೇಳ್ಬೇಕಾಗ್ತದೆ. ಅದಕ್ಕೆ ಉದಾಹರಣೆ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರಿಗೆ ಒಂದು ವೇಳೆ ಅವರು ಅವಕಾಶ ಮಾಡ್ಕೊಡ್ದಿದ್ರೆ ಇವತ್ತು ಅಕ್ಷರದ ಅವ್ವ ಆಗಿ ಇವತ್ತು ನಮ್ಮನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ನೆಲೆಗೊಂಡು ಇವತ್ತು ಇಡೀ ದೇಶವೇ ಸಾವಿತ್ರಿಬಾಯಿ ಫುಲೆಯನ್ನು ನೆನೆಸ್ಕೊಳ್ಳುವಂಥದ್ದು ಬರ್ತಿರ್ಲಿಲ್ಲ. ಅದಕ್ಕೆ ಫುಲೆ ಅವರು ಕಾರಣ, ಜ್ಯೋತಿ ಫುಲೆ ಅವರು. ಅದೇ ರೀತಿ ರಮಾಬಾಯಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ದೊಡ್ಡವರಾಗೋದಕ್ಕೆ ರಮಾಬಾಯಿನೇ ಕಾರಣ. ಎಂತೆಂಥ ಕಷ್ಟವನ್ನ ಅವರು ಅನುಭವಿಸಿದ್ದಾರೆ. ಅವ್ರು ಹೇಳ್ಬೋದಾಗಿತ್ತೆ, ನೀನು ಸರಿ ಇಲ್ಲ, ಅಷ್ಟೆಲ್ಲ ಮಾಡ್ತೀಯಾ, ನನಗೇನು ನೋಡ್ಕೊಂಡೆ ನೀನು ಅನ್ನೋ ಮಾತನ್ನು ಅವರೆಂದೂ ಹೇಳಿಲ್ಲ. ಈ ದೇಶಕ್ಕಾಗಿ ನೀನು ಮಾಡ್ತಾ ಇದೀಯಾ, ಈ ಸಮಾಜದ ಮುಕ್ತಿಗಾಗಿ, ಈ ಅಸ್ಪೃಶ್ಯತೆಯನ್ನು ವಿರೋಧ ಮಾಡಿ ಹೋರಾಟ ಮಾಡ್ತಾ ಇದ್ದೀರಾ, ನಾನು ನಿಮಗೆ ಕೈ ಜೋಡಿಸ್ತೀನಿ ಅಂತಾರೆ, ಕಲಿತಾರೆ. ಶಿಕ್ಷಣವನ್ನು ಪಡೆದು ಅವರು ಬಾಬಾ ಸಾಹೇಬ್ ಮತ್ತು ರಮಾಬಾಯಿ ಇವತ್ತು ನಿರಂತರವಾಗಿ ನಮ್ಮ ಮನಸ್ಸನ್ನು ಉಳಿದಿದ್ದಾರೆ. ಈ ರೀತಿಯಾಗಿ ಬಹಳ ಜನ ಮಹಾತ್ಮರು ತಮ್ಮ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲದೇನೆ ಪರಸ್ಪರ ಇದು ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಮತ್ತು ಮಾನವತೆಗೆ ಒತ್ತು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವೆಲ್ಲ ಹೀಗಿದ್ದೀವಿ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ತೀವಿ. ಅದು ಅವರೇ ನಮ್ಮ ಆದರ್ಶ. ಮೇಡಮ್ ನಮಸ್ತೆ. ಇಲ್ಲ, ಬಹುಶಃ ಇದು ನನ್ನ ಪ್ರಶ್ನೆ ಕೊನೆಯದು ಅಂತ ಅನಿಸುತ್ತೆ. ಮೇಡಮ್ ಮಾತಾಡ್ತಾ ಒಂದು ಉದಾಹರಣೆ ಹೇಳಿದ್ರು, ಹಾಗಾಗಿ ನಾನು ಮಾತಾಡ್ಬೇಕಂತ ಅನ್ನಿಸ್ತಷ್ಟೇ. ಮೇಡಮ್ ಸೋನಿಯಾ ಗಾಂಧಿದು ಒಂದು ಉದಾಹರಣೆಯನ್ನು ಕೊಟ್ಟರು.
ಸೊ ಅಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ ಮೇಡಮ್. ನೀವು ತುಂಬ ವೈಚಾರಿಕವಾಗಿ ಬರೆದವರು ಮತ್ತು ಹಾಗೆ ಬದುಕಿದವರು ಕೂಡ, ಅದನ್ನು ನಾವು ನಿಮ್ಮ ಬರವಣಿಗೆ ಮತ್ತು ನಿಮ್ಮ ಬದುಕನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಹೆಣ್ಣಿನ ಪುನರ್ವಿವಾಹವನ್ನು ನೀವು ಒಪ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ವಿಧವಾ ಪುನರ್ವಿವಾಹವನ್ನು ಒಪ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸೋನಿಯಾ ಗಾಂಧಿ ಹಾಗೆ ವಿಧವೆಯಾಗಿ ಪುನರ್ವಿವಾಹ ಆಗದೆ ಇದ್ದಿದ್ದು ಕೂಡ ಒಂದು ರಾಜಕೀಯ ಉದ್ದೇಶವೇನೋ ಅಂತ ನನಗೆ ಅನಿಸುತ್ತೆ. ಒಂದು ವೇಳೆ ಅವ್ರು ಆಗಿದ್ದಿದ್ರೆ ಈ ಭಾರತೀಯ ಸಮಾಜದೊಳಗಡೆ ಅವರಿಗೆ ರಾಜಕೀಯ ನೆಲೆಬೆಲೆ ಸಿಗ್ತಾ ಇರಲಿಲ್ಲ. ಅದನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವ್ರು ಹಂಗಿದ್ರೇನೋ ಅಂತೇಳಿ ನಾನು ಯೋಚಿಸ್ತೀನಿ. ನೋಡಿ, ಅವರು ವಿಧವೆಯಾಗಿ ಉಳಿಬೇಕಂತ ಹೇಳಲ್ಲ. ನಾನು ವಿಧವಾ ವಿವಾಹ ಮಾಡಿಸ್ತಾ ಇದ್ದೀನಿ ಏಪ್ರಿಲ್ 4ನೇ ತಾರೀಕು. ವಿಧವಾ ವಿವಾಹ ಆಗಬೇಕು, ಆದರೆ ಅವಳಿಗೆ ಅದು ಒಪ್ಪಬೇಕು ಮತ್ತು ಸಮಾಜ ಒಪ್ಪಲಿ ಬಿಡಲಿ, ಆ ಮದುವೆ ಆಗೋನು ಅವಳನ್ನ ಮಾನವೀಯತೆಯಿಂದ ನಡೆಸ್ಕೋಬೇಕು, ಅವಳಿಗೂ ಇಷ್ಟ ಇರಬೇಕು, ಅದು ಓಕೆ. ಯಾಕೆಂದರೆ ಹೆಣ್ಣಿಗೆ ಬದುಕೋ ಹಕ್ಕಿದೆ, ಅವಳಿಗೆ ಬೆಂಕಿಲಿ ಬಿದ್ದು ಸಾಯಬೇಕು ಅನ್ನೋವಂಥ ಕಾಲ ಹೋಯ್ತು. ಆದರೆ ಸೋನಿಯಾ ಗಾಂಧಿ ರಾಜಕೀಯಕ್ಕಾದರೂ ಈ ಜನಗಳಿಗೆ ಸಮಾಜಕ್ಕೆ ಒಂದು ಮೆಚ್ಚಿಸ್ಬೇಕು, ನಾನು ಕೂಡ ಇರಬೇಕು ಅನ್ನೋವಂಥ ಒಂದು ಗಟ್ಟಿ ಮನಸ್ಸು ಮಾಡೋದು ಸಾಧ್ಯ ಆಯ್ತಲ್ಲ. ಬಹಳ ಜನ ಏನು ಮಾಡ್ತಾರೆ ಅಂದರೆ, ಸಮಾಜ ಏನಾರ ಹೇಳ್ಕೊಳ್ಳಿರಿ ನಾನು ಆಗ್ತೀನಿ. ಆಗೇನಾಗ್ತಿತ್ತು, ಅವ್ರ ಮಕ್ಕಳ ದೃಷ್ಟಿಯಲ್ಲಿ ಅವರು ಅಷ್ಟು ಸರಿ ಇರ್ತಿರ್ಲಿಲ್ಲ. ಈಗ ಬಹಳಷ್ಟು ಜನ ಗಂಡಸರು ಕೂಡ ನೋಡಿ ನೀವು, ನನಗೆ ಆಶ್ಚರ್ಯ ಆಯಿತು. ಒಂದು ಮಗು ಇದೆ, 8 ವರ್ಷದ ಮಗು, ಹೆಂಡತಿ ಸತ್ತಿದ್ದಾರೆ, ಆಗಲಿಲ್ಲ ಅವ್ರ ಮದುವೆ. ಯಾಕಪ್ಪ ಅಂದರೆ, ಇಲ್ಲ ಮೇಡಮ್, ನನ್ನ ಮಗಳಿಗೆ ಮುಂದೆ ಅವ್ರು ಸರಿಯಾಗಿ ನೋಡ್ಕೊಳ್ಳಿಕ್ಕಿಲ್ಲ, ನಾನೇ ತಾಯಿ ತಂದೆಯಾಗಿ ಸಾಕಿದ್ದಾರೆ, ಈಗ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹಾಗೆ ಅದು ತ್ಯಾಗದ ಮೇಲೆ ಹೋಗ್ತದೆ. ಆ ತ್ಯಾಗ ಎಲ್ಲರೂ ಮಾಡಲೇಬೇಕು ಅಂತಿಲ್ಲ, ಮದುವೆ ಆಗೋದು ತಪ್ಪಲ್ಲ. ಆದರೆ ಸೋನಿಯಾ ಗಾಂಧಿ ರಾಜಕೀಯವಾಗಿ ಮತ್ತು ತನ್ನ ಕೌಟುಂಬಿಕವಾಗಿ ಅವರ ಒಂದು ಯೋಗಕ್ಷೇಮಕ್ಕಾಗಿ ತಾವು ಆಗಲಿಲ್ಲ ಮದುವೆ ಇನ್ನೊಂದು ಅನ್ನೋದಾದರೆ ಅದು ಗ್ರೇಟ್ ಅಂತಲೇ ನಾವು ಭಾವಿಸ್ಬೇಕಾಗ್ತದೆ. ಮತ್ತು ಅವರ ಸಂಯಮ, ಈ ಸಂಯಮ ಇದೆಯಲ್ಲ, ಅದು ಪುರುಷ ಸ್ತ್ರೀ ಅಂತಿಲ್ಲ. ಆ ಸಂಯಮ ನಮಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂದರೆ, ಎಲ್ಲ ಸಂಯಮ ಬರೀ ಕಾಮ ಕ್ರೋಧದ ಸಂಯಮ ಅಷ್ಟೇ ಅಲ್ಲ. ಈಗ ನೋಡಿ, ನನಗೆ ಮನೆ ಒಂದಿದೆ, ಇನ್ನೊಂದು ಮನೆ ತಗೋಬೇಕು. ಸಿದ್ದರಾಮಯ್ಯ ಸುಮ್ಮನಿದ್ರಾಗಿತ್ತ 14 ಸೈಟು ಏನೋ ತಗೊಂಡು, ಅದು ಎಷ್ಟು ಒಳ್ಳೆ ಹೆಸರಿತ್ತಲ್ಲ, ಅದು ಯಾರೋ ಒಬ್ರು ಹೇಳ್ತಾರೆ ಅಂತ ತಗೊಳಕ್ ಹೋಗ್ಬಾರ್ದು. ಈಗ ನನಗೂ ಅಷ್ಟೇ, ಮನೆ ಇದೆ ಅಂದರೆ ಸುಮ್ಮನಿರ್ಬೇಕು ನಾವು, ಅದು ಸಂಯಮ. ಮತ್ತೆ ಈ ಪ್ರಾಯದ ಹುಡುಗಿ ಅಥವಾ ಪ್ರಾಯದ ಹುಡುಗರಲ್ಲಿ ಯಾರಿಗೋ ಒಬ್ಬರಿಗೆ ಮೋಹ ಹುಟ್ಟತ್ತೆ, ಅವರು ಮದುವೆ ಮಾಡ್ಕೋಬೇಕು ಅನ್ಸುತ್ತೆ. ಆ ಸಂಯಮ ಅವ್ರಿಗಿದ್ರೆ ಅಂಥ ಒಂದು ಸಮಸ್ಯೆ ಬರಲ್ಲ, ಮುಂದೆ ಅವ್ರ ಮದುವೆ ಆಗ್ಬೋದು. ಅದೇ ರೀತಿ ತಂದೆ ತಾಯಿಗಳು, ಒಬ್ಬ ನಾನು 4ನೇ ತಾರೀಕಿನ ದಿವಸ ಏಪ್ರಿಲ್ನಲ್ಲಿ ಮದುವೆ ಮಾಡ್ತಿದ್ದೀನಿ ಅನ್ನಲ್ಲ, ಆ ಹುಡುಗ ಹೇಳ್ತಾನೆ, ನಮ್ಮಪ್ಪ ಸರಿಯಾಗಿದ್ದರೆ ನಾವೆಲ್ಲ ಸರಿಗಿರ್ತಿದ್ವಿ ಮೇಡಮ್, ನನಗೆ ಇಷ್ಟು ವಯಸ್ಸಾಯಿತು, ನಮ್ಮಪ್ಪ ಯಾರ್ಯಾರ್ದೋ ಕಂಡ್ಕೊಂಡವ್ರು ಇತ್ತು ಹೋದಾಗ ನಮ್ಮ ತಾಯಿ ಹುಚ್ಚಿರ್ತಾರ, ನಮ್ಮ ತಾಯಿಗೆ ಮತಿಭ್ರಮಣೆ ಆದಂಗೆ ಆಯಿತು, ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂದರು. ಯಾವ ಗಂಡಸು ಮನೆಯಲ್ಲಿ ಬೇರೆ ಬೇರೆ ಪರಸ್ತ್ರೀಯರನ್ನು ನೋಡಿ ಅವನು ಮೋಹಗೊಂಡು ಮನೆಯಿಂದ ವಾತಾವರಣ ಕೆಡಿಸ್ತಾನೋ, ಅವನ ಮನೆಯಲ್ಲಿ ಮಕ್ಕಳಾಗಲಿ ಹೆಂಡತಿಯಾಗಲಿ ಸುಖವಾಗಿರಲ್ಲ. ಅದೇ ಹೆಣ್ಣು ಒಂದು 2 ಮಕ್ಕಳನ್ನ ಎತ್ಕೊಂಡು ಅವ್ನು ನಿಂತಿದ್ದಾನೆ, ಟಿವಿಲಿ ತೋರಿಸ್ತಾ ಇದ್ದಾರೆ, ಇಲ್ಲ ನಾನು ಇವನಿಂದೆ ಹೋಗೋದು ಅಂತ, ಅವನಿಗಿನ್ನ ಚಿಕ್ಕವನಿದ್ದಾನೆ. ಅದು ಸಂಯಮವನ್ನು ಕಳ್ಕೊಂಡಾಗ ಅವಳಿಗೆ ಆ ಮಕ್ಕಳ ಬಗ್ಗೆ ನಮಗೆ ಪ್ರೀತಿ ಹುಟ್ಟಾಯ್ತು, ಅಯ್ಯೋ ಆ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಅವ್ರನ್ನ ಬಿಟ್ಟು ಹೆಂಗೆ ಹೋಗ್ತಾಳೆ ಇವಳು ಅನ್ನಿಸ್ತು. ಅಂದರೆ ಅದು ಆ ಮೃಗೀಯ ಭಾವನೆ ಹೆಚ್ಚಾದಾಗ ಮನುಷ್ಯತ್ವ ತಂದು ಹೋಗುತ್ತೆ, ಅದು ಸತ್ತೋಗುತ್ತೆ, ಮನುಷ್ಯತ್ವ ಸಾಯ್ತದೆ. ಆ ಮನುಷ್ಯತ್ವಕ್ಕೆ ಜೀವಂತಿಕೆ ನಾವು ತುಂಬಬೇಕು ಅಂದರೆ ಆ ಮೃಗತ್ವಕ್ಕೆ ನಾವು ತುಳಿದು ಅದನ್ನು ಮೆಟ್ಟಿ ನಿಂತು ನಾವು ಮನುಷ್ಯತ್ವವನ್ನು ಮೆರಿಬೇಕು. ಆ ಮನುಷ್ಯತ್ವ ನಮ್ಮಲ್ಲಿದ್ದಾಗ ನಾವು ಭಾಳ ಒಳ್ಳೆಯ ಜೀವನ ಮಾಡೋಕ್ಕಾಗುತ್ತೆ. ಮತ್ತು ಈ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ತತ್ವಗಳೇನಿದ್ದಾವೆ ಅವೆಲ್ಲ ನಮಗೆ ಆ ಅಂಶಗಳು ಸೇರಿವೆ. ತಮ್ಮೆಲ್ಲರ ಗೊಂದಲಗಳಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಇದೀಗ ಗೋಷ್ಠಿಯ ಅಂತಿಮ ಘಟ್ಟ ವಂದನಾ